Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. ಮಂಗಲಂ ಭಗವಾನ್ ಅರ್ಹನ್ ಮಂಗಲಂ ಭಗವಾನ್ ಜಿನಃ ಮಂಗಲಂ ಪ್ರಥಮಾಚಾರ್ಯೋ ಮಂಗಲಂ ವೃಷಭೇಶ್ವರ ತ್ರಿಜಗತ್ಸ್ವಾಮಿ ಜಿನೇಂದ್ರ ಸಿದ್ಧಾಶಿವಲೋಕಾರಾಧ್ಯ ಸರ್ವಜ್ಞ ಶಂಭೋ ಜಗನ್ನಾಥ ಜಗತ್ಪಿತಾಮಹ ಹರ ಶ್ರೀಕಾಂತ ವಾಣೀಶ ವಿಷ್ಣು ಜಿತಾನಂಗ ಜಿನೇಶ್ವರ ಪಶ್ಚಿಮ ಸಮುದ್ರಾಧೀಶ್ವರ ನಿಜಮಂ ತೋರು ದಯಾಳುವೆ ತಳುವಿದೇಂ ರತ್ನಾಕರಾಧೀಶ್ವರ. ಅಂತರ್ಯೋಗ ಸ್ಪಿರಿಚುವಲ್ ರಿಟ್ರೀಟ್ ಅನ್ನುವ ಆಧ್ಯಾತ್ಮದ ಆನಂದ ಪಡೆಯುವ ಶಿಬಿರದಲ್ಲಿರುವ ಎಲ್ಲ ಧರ್ಮಾತ್ಮರೇ, ಮೊದಲು ನೀವು ನಿಮ್ಮ ಭಾವನೆಯಲ್ಲಿ ವಿನಯಕ್ಕಾಗಿ ಶಿಬಿರಾರ್ಥಿಗಳು ಅನ್ನುವ ಭಾವನೆ ಮಾಡಿಕೊಳ್ಳಿ. ಆದರೆ ಪ್ರಜ್ಞೆಯಿಂದ ನೀವೆಲ್ಲರೂ ನಮಗೆ ಸಮಾನರು ಅನ್ನುವ ಭಾವನೆಯನ್ನು ಹೊಂದಿಕೊಳ್ಳಿ. ವಿನಯ ಯಾಕೆ ಅಂತೇಳಿದರೆ ನಾವು ಯಾರೂ ದೊಡ್ಡವರಲ್ಲ ಅಂತ ಭಗವಂತನ ಮುಂದೆ. ಪ್ರಜ್ಞೆ ಏನಂದರೆ ನಾವು ನಮ್ಮನ್ನು ಕಳ್ಕೊಳ್ಬಾರ್ದು, ಸಮಾನವಾದಂಥ ಪಾತ್ರವನ್ನು ನಾವು ತಂದಿದ್ದೇವೆ. ಹಾಗಾಗಿ ಇದರಲ್ಲಿ ಅಗಾಧವಾದಂಥ ಜ್ಞಾನವನ್ನು ತುಂಬಿಕೊಳ್ಳೋಣ. ಇಲ್ಲಿ ಸಂಭಾಷಣೆ, ಸಮಾಲೋಚನೆ ಮತ್ತು ಚಿಂತನೆ ನಿರಂತರವಾಗಿ ನಡೀತಾ ಇದೆ. ಪೂಜ್ಯ ಸ್ವಾಮೀಜಿಯವರು ಈಗಾಗಲೇ ಪೂರ್ವ ಮಾತುಗಳನ್ನೇ ಮುಂದುವರಿಸಿಕೊಂಡು ನಾವು ಹೋಗ್ತಾ ಇದ್ದೇವೆ. ನಮ್ಮದು ಮಾತುಗಳು ಅಲ್ಲ. ಹಾಗಾಗಿ ಈ ಜಗತ್ತಿನ, ಈ ದೇಶಕ್ಕೆ, ಈ ಜಗತ್ತಿಗೆ ಬಹಳ ದೊಡ್ಡ ಒಂದು ವಿಚಾರವನ್ನು ತಿಳಿಸಿರ್ತಕ್ಕಂಥ ಸನಾತನ ಧರ್ಮದ ತಿರುಳನ್ನು ಮರುಳುಗೊಳಿಸದೆ ನಮ್ಮ ಆತ್ಮದಲ್ಲಿ ಸತತ ಅಭ್ಯಾಸ ಮಾಡಿಸಿದಂಥ ಒಂದು ಶ್ರೇಷ್ಠ ಮೌಲ್ಯ ಹುಟ್ಟಿದ್ದು ಈ ಭಾರತದಲ್ಲಿ ಅನ್ನೋದು ನಮಗೆಲ್ಲ ಹೆಮ್ಮೆ ಮತ್ತು ತೃಪ್ತಿ ಕೊಡುವಂಥ ವಿಚಾರ. ಆಧ್ಯಾತ್ಮ ಅನ್ನುವ ಶಬ್ದದಲ್ಲೇ ಆದಿ ಇದೆ, ಆತ್ಮ ಇದೆ. ಆದಿ ಅನ್ನೋದು ಮೂಲ ಅಂತ ಹೇಳಿದರೂ ತನ್ನನ್ನು ತಾನು ತಿಳಿದುಕೊಳ್ಳುವ ಅರಿವು ಅನ್ನುವುದನ್ನು ಕೂಡ ತಿಳಿಸಿ ಹೇಳ್ತಾ ಇದೆ. ಹಾಗಾಗಿ ಆತ್ಮ ಅನ್ನೋದೇ ಅಲ್ಲಿ ಜಾಗೃತಿ, ಆತ್ಮ ಅನ್ನೋದೇ ಚೈತನ್ಯ, ಆತ್ಮ ಅನ್ನೋದೇ ಸಾವಿಲ್ಲದ ಒಂದು ಶ್ರೇಷ್ಠ ಚೈತನ್ಯ ಅಂತ ಹೇಳುವುದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಹಾಗಾದರೆ ಆಧ್ಯಾತ್ಮ ಅನ್ನುವುದು ಆತ್ಮನಿಗೆ ಅಂತ ಆಯಿತು. ಆ ಆತ್ಮನಲ್ಲಿ 3 ಅವಸ್ಥೆಗಳನ್ನು ಗುರುತಿಸಿದ್ದಾರೆ. ನಮಗೆ ಇಲ್ಲಿ ಸನಾತನಿಗಳಿಗೆ ಗೊಂದಲ ಇರಬಾರ್ದು. ಮೊದಲು ನಾವು ಸನಾತನ ಧರ್ಮದವರು ಅನ್ನುವುದನ್ನು ಬಹಳ ಹೆಮ್ಮೆಯಿಂದ ಭಾವಿಸ್ಕೊಳ್ಬೇಕು. ಇಡೀ ಜಗತ್ತಿನ ಎಲ್ಲ ಆತ್ಮರು ಸನಾತನಿಗಳಾಗಲಿ ಅನ್ನೋದು ನಮ್ಮ ಉದ್ದೇಶ. ಯಾಕೆ ಅಂದರೆ ಅವನಿಗೆ ವಿವೇಕ, ವೈರಾಗ್ಯ, ಶಮಾಧಿ, ಷಟ್ ಸಂಪತ್ತು, ಮುಕ್ತಿ ಬೇಕಲ್ಲ. ಈ ಮೋಕ್ಷ 4 ಸಿಕ್ಕಿದ್ರೆ ಆಯಿತು. ಯಾವ ಧರ್ಮದವರಾದರೆ ನಮಗೇನಂತೆ? ನಮಗೆ ಜಗತ್ತಿನ ಜೀವಗಳೆಲ್ಲವೂ ಮೋಕ್ಷ ಪಡಿಬೇಕು. ತಪ್ಪಿಲ್ಲದೆ, ಕಷ್ಟ ಇಲ್ಲದೆ, ದುಃಖ ಇಲ್ಲದೆ, ಭವಬಂಧನದ ಸರಪಳಿಯಲ್ಲಿ ಅತೀ ದೂರವಾಗಿ ಇದನ್ನು ಪಡೆಯದೆ ತನ್ಮಯರಾಗಿ ಆನಂದದಿಂದ ಆದಷ್ಟು ಬೇಗ ಮುಕ್ತಿಯನ್ನು ಪಡೀಲಿ ಅನ್ನುವುದಕ್ಕಾಗಿ ಆ ಋಷಿಮುನಿಗಳು ಎಷ್ಟು ಕೆಲಸವನ್ನು ಮಾಡಿದರು. ಎಂಥ ಅದ್ಭುತ ಕೆಲಸ! ತಪಸ್ಸು ಮಾಡುವವರು ಕೆಲವರು, ಕ್ರಿಯೆಗಳ ಮೂಲಕ ಸೇವೆ ಮಾಡುವವರು ಕೆಲವರು, ಜ್ಞಾನದ ಮೂಲಕ ಸ್ವಾಧ್ಯಾಯ ಮಾಡುವವರು ಕೆಲವರು, ಧ್ಯಾನ, ಜ್ಞಾನ ಮತ್ತು ರಾಜಯೋಗದ ಮೂಲಕ ಸಾವಿರಾರು ಜನ. ಹಾಗಾದರೆ ಎಲ್ಲರೂ ನಿರಂತರ ಮಾಡಿದ್ದು ಹೌದು, ಒಂದು ಸತ್ಯ. ಅಷ್ಟು ಹೊತ್ತಿಗೆ ನಾವು ಮತ್ತೆ ಮತ್ತೆ ಸಂಕುಚಿತ ಕಡೆಗೆ ಹೋಗ್ತಾ ಇರ್ತೇವೆ ಕೆಲವೊಂದು ಬಾರಿ. ಹೇಗೆ? ನಮ್ಮ ಜಾತಿ ಯಾವುದು, ನಿಮ್ಮ ಜಾತಿ ಯಾವುದು, ಅಭಿಮಾನದಿಂದ ಕೇಳಲೇಬೇಕು, ಸ್ವಾಭಿಮಾನದಿಂದ ಕೇಳೋಣ. ಆದರೆ ಇನ್ನೊಬ್ಬನನ್ನು ನೀಚ ಮಾಡುವುದಕ್ಕಾಗಿ ಕೇಳುವುದು ಬೇಡ ಅಂತ. ನೀವು ಹಲ್ವವ, ಮೈಸೂರು ಪಾಕವ, ಲಾಡು ಅಂತ ಹೇಳ್ತಾ 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 ನಮ್ಮತನವನ್ನು ನಾವು ಇದರಲ್ಲಿ ಕರುಣೆಯಿಂದ ಕೇಳಬೇಕು.
ನೀನು ಸ್ವಲ್ಪ ಹೆಚ್ಚು ಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಬೇಗ ಹೋಗುವವ, ನೀನು ಸ್ವಲ್ಪ ನಿಧಾನಕ್ಕೆ ಹೋಗುವವ, ಹಾಗಾಗಿ ನಿನ್ನನ್ನು ಸೆಳೆಯುವುದಕ್ಕಾಗಿ ಕೇಳಿದ್ದೇನೆ ಅಂತ ಹೇಳುವುದರಲ್ಲಿ ಒಂದೂ ತಪ್ಪಿಲ್ಲ. ಹಾಗಾಗಿ ಯಾರು ಹೆಚ್ಚು ಹೆಚ್ಚು ಜ್ಞಾನ ಅಥವಾ ನಿರಾಹಂಕಾರ ಅಥವಾ ಮುಕ್ತಿಯ ಪಥಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಅವರು ಅತ್ಯಂತ ಶ್ರೇಷ್ಠರು. ಹಾಗಾಗಿ ನಾನು ಬೇರೆ, ದೇವ ನಾನೇ ಅನ್ನುವುದರಲ್ಲಿ ಅರ್ಥ ಇದೆ. ಹಾಗಾಗಿ ಎರಡೋ ಒಂದು ಅಂತ ಹೇಳುವಾಗ ಒಂದು ಹೌದು, ಎರಡು ಹೌದು, ನಾನು ಹೌದು, ಅವನು ಹೌದು ಅನ್ನುವ ಮೂರು ಅವಸ್ಥೆಗಳನ್ನು ನೋಡುವುದಕ್ಕೆ ಸಾಧ್ಯ ಇದೆ. ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ. ಈ ಸಂದರ್ಭದಲ್ಲಿ ನಾವು ದೇವರು, ನಾವು ದೇವರಲ್ಲ ಮತ್ತು ನಾವು ದೇವರಾಗಬಹುದು ಅನ್ನುವುದನ್ನು ನಾವು ಸ್ವೀಕಾರ ಮಾಡುವ ಒಂದು ಭಾವನೆ ಎಲ್ಲಿಯ ತನಕ ಬೆಳೆಸುವುದಿಲ್ಲ, ಅಲ್ಲಿಯ ತನಕ ನಿಮಗೆ ದ್ವೈತ, ಅದ್ವೈತ ಮತ್ತು ಜೈನ ತತ್ವ ಅರ್ಥ ಆಗುವುದಿಲ್ಲ. ಯಾವಾಗ ನಾವು ಭಾರತಕ್ಕೆ ಬಂದಿದ್ದೇವೆ, ನಾವು ಸನಾತನಿಗಳು ಶ್ರಮಣ ಮತ್ತು ವೈದಿಕ ಹಾಗೂ ಇಲ್ಲಿರತಕ್ಕಂಥ ಬ್ರಹ್ಮಾಂಡದ ಎಲ್ಲ ನೀತಿ ನಿಯಮಗಳನ್ನು ಸ್ವಲ್ಪ ಆದರೂ ರುಚಿಸುವ, ಆಘ್ರಾಣಿಸುವ ಗುಣವನ್ನು ನಾವು ಬೆಳೆಸದಿದ್ದರೆ ಈ ಜಗತ್ತಿನ ಯಾವ ಧರ್ಮವನ್ನು ಸ್ವೀಕಾರ ಮಾಡುವ ಯೋಗ್ಯರಾಗುವುದಿಲ್ಲ. ಮೋಕ್ಷ ಅಂತೂ ಬಹಳ ದೂರ ಉಳಿತದೆ. ಹಾಗಾಗಿ ನಾನು ಪ್ರಜ್ಞೆ ಅಂದರೆ ಜ್ಞಾನವೇ ನಾನು, ನಾನೇ ದೇವರು, ನಾನು ಸರ್ವಸ್ವ, ನಾನು ಹೋದರೆ ಹೋದೇನು ಅನ್ನುವ ಈ ಪದಗಳ ಬಗ್ಗೆ ಬಹಳ ದೊಡ್ಡ ಸನಾತನ ಧರ್ಮದ ರಹಸ್ಯ ಅಡಗಿದೆ. ಅದಕ್ಕಾಗಿ ನಾವು ಶಂಕರಾಚಾರ್ಯರನ್ನು, ಮಧ್ವಾಚಾರ್ಯರನ್ನು, ಮಹಾವೀರ ಭಗವಂತನನ್ನು ತಿಳ್ಕೊಳ್ಳೋದು ಬಹಳ ಅಗತ್ಯ, ಬುದ್ಧನನ್ನು ಸೇರಿದಂತೆ. ಇದನ್ನು ತಿಳಿದುಕೊಂಡಾಗ ನಮ್ಮ ಪ್ರಯಾಣ ಸುಗಮವಾಗಬಹುದು. ಹಾಗಾಗಿಯೇ 8 ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ ಮತ್ತು ಮೋಕ್ಷ ಅನ್ನುವ 7 ತತ್ವಗಳಲ್ಲಿ ಈ ಸನಾತನ ಧರ್ಮದ ಕರ್ಮಯೋಗ, ರಾಜಯೋಗ, ಭಕ್ತಿಯೋಗ ಮತ್ತು ಧ್ಯಾನಯೋಗ ಇದು ಎಲ್ಲವೂ ಕೂಡ ಅಡಕವಾಗಿದೆ. ಈ ಸತ್ಯವನ್ನು ನಾವು ಬಾಲ್ಯದಿಂದ ಸ್ವಲ್ಪ ಆದರೂ ತಿಳಿಯುವ ಒಂದು ವಾತಾವರಣ ನಮಗೆ ಲಭ್ಯ ಆಗಿತ್ತು. ಹಾಗಾಗಿಯೇ ನಾನು ಎಂದರೆ ಯಾರು ಅನ್ನೋದು ಬಹಳ ದೊಡ್ಡ ಒಂದು ಪ್ರಶ್ನೆ. ನಾನು ಎಂದರೆ ಮೂಡುಬಿದ್ರಿಯ ಸ್ವಾಮೀಜಿ, ನಾನು ಎಂದರೆ ನಮ್ಮ ರಾಮಕೃಷ್ಣ ಮಠದ ಸ್ವಾಮೀಜಿ ಅಂತ ಹೇಳ್ತಾ ನೋಡಿ ನೀವೇ ಒಬ್ಬರೇ ನಿಂತು ಯೋಚನೆ ಮಾಡಿ ಅಂತೆ. ನಮಗಾಗಿ ಈ ಜಗತ್ತಲ್ಲಿ ಎಷ್ಟು ಸಂಬಂಧಗಳು ಬೆಳೆದು ಬಂದಿದೆ. ನಾನು ನಾನೇಯಾ? ಹಾಗಾದರೆ ನನ್ನ ಕಥಾನಕಗಳು ಎಲ್ಲಿಂದ ಆರಂಭ ಆಗಿದೆ ಅಂತ ಹೇಳುವಾಗ ನಮಗೆ ನಾವು ಹಿಂದಕ್ಕೆ ಹೋದ ಹಾಗೆ ನಮಗೊಂದು ಭಾವನೆ ಬರ್ತದೆ, ಪುನರ್ಜನ್ಮ ಅನ್ನೋದಿದೆ ಅಂತ. ಹಾಗಾದರೆ ಪುನರ್ಜನ್ಮ ಇದ್ದರೆ ಈ ಜನ್ಮದಲ್ಲಿ ಮತ್ತು ಹೋದ ಜನ್ಮದ ಒಂದು ವಿಚಾರಧಾರೆಗಳು ನನ್ನಲ್ಲಿ ಎಲ್ಲೋ ಒಂದು ಕಡೆ ಅಚ್ಚೊತ್ತಿದೆ. ಹಾಗಾಗಿ ನಾನು ಬಂದದ್ದು ಏನೋ ಒಂದು ಗಳಿಸಲಿಕ್ಕೆ ಮತ್ತು ಏನೋ ಒಂದು ಹಿಡ್ಕೊಂಡು ಹೋಗಲಿಕ್ಕೆ ಅಂತ. ಹಾಗಾದರೆ ಹಿಡಿದುಕೊಂಡು ಹೋಗುವಂಥ ವಸ್ತು ಯಾವುದು? ಚಿನ್ನವೋ, ಬೆಳ್ಳಿಯೋ, ದನಕನಕವೋ ಯಾವುದೂ ಇಲ್ಲ ಅಂತ ಹೇಳುವಾಗ ಯಾವುದನ್ನು ಮತ್ತು ತೆಗೆದುಕೊಂಡು ಹೋಗುವಂಥದ್ದು? ಕೇವಲ ಜ್ಞಾನವನ್ನು, ಕೇವಲ ದರ್ಶನವನ್ನು, ಕೇವಲ ಚಾರಿತ್ರ್ಯವನ್ನು. ಹಾಗಾಗಿಯೇ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ಹೇಳಿದರು. ದ್ವೈತದಲ್ಲಿ ಮತ್ತು ಅದ್ವೈತದಲ್ಲಿ ಜ್ಞಾನಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರು, ದ್ವೈತದಲ್ಲಿ ಭಕ್ತಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟರು, ಜೈನತ್ವದಲ್ಲಿ ಜ್ಞಾನ, ದರ್ಶನ ಮತ್ತು ಚಾರಿತ್ರ್ಯ ಇದು ಒಳಗೊಂಡ ಹಾಗೆ ದ್ವೈತ ಮತ್ತು ಅದ್ವೈತವನ್ನು ಸ್ವೀಕಾರ ಮಾಡಿತು. ಹೀಗೆ ಮಾಡಿದಾಗ ಪ್ರಯಾಣದಲ್ಲಿ ಜೀವಾತ್ಮ ಅನ್ನುವುದಿದ್ದಾನೆ. ಆ ಜೀವಾತ್ಮನಲ್ಲಿ ತಾನು ಏನು ತನ್ನ ಆಳ ವಿಸ್ತಾರ ಅನ್ನುವುದನ್ನು ಮಾಡಿದಾಗ ಪ್ರಾಯಶಃ 12ನೇ ಅಧ್ಯಾಯ ಇರಬೇಕು. ದೇವನ ಸ್ವರೂಪ, ಆ ಅತ್ಯಂತ ಶ್ರೇಷ್ಠವಾದ ಭಗವಂತನನ್ನು ಕಾಣುವ ಅಂತ ಹೇಳುವಾಗ ಕಣ್ಣಿಲ್ಲದಂಥ ಧೃತರಾಷ್ಟ್ರನಿಗೆ ಕಾಣ್ತಾ ಇರಲಿಲ್ಲ. ಅರ್ಜುನನಿಗೆ ಕಣ್ಣಿದ್ದು
ವಿಶೇಷವಾದಂಥ ಕಣ್ಣು ಬೇಕಾಯಿತು. ಅದನ್ನೇ ಸಮವಸ್ರಣದಲ್ಲಿ ಕೇವಲ ಜ್ಞಾನ ಅಂತ ಹೇಳಿದರು. ಅದು ಕಣ್ಣಿಂದ ನೋಡಲಾಗದಂಥ ಭಗವಂತನ ವಿಶೇಷ. ಕೃಷ್ಣನ ದೇಹ ಇದ್ದರೂ ಕೃಷ್ಣನ ಒಳಗೇ ಹುದುಗಿರುವಂಥ ಆದಿತ್ಯರು, ವಸುಗಳು, ಕಾಮಧೇನು, ಕಲ್ಪವೃಕ್ಷ, ಅದ್ಭುತವಾದಂಥ ಒಂದು ದೇಹ. ಒಂದು ಕಡೆ ಭಯಭೀತ ಹುಟ್ಟಿಸತಕ್ಕಂಥ ದೇಹ, ಇನ್ನೊಂದು ನಿರ್ಭೀತಿಯಿಂದ ಜಗತ್ತಿನ ಎಲ್ಲ ರೀತಿಯ ದೃಶ್ಯಗಳನ್ನು ನೋಡತಕ್ಕಂಥ ಸೌಭಾಗ್ಯ. ಅಲ್ಲಿ ತಾನೂ ಇದ್ದೇನೆ, ತನ್ನ ನೆಂಟರಿಷ್ಟರೂ ಇದ್ದಾರೆ, ತನ್ನ ಮರಣವಾದಂಥ ಅಜ್ಜ ಅಜ್ಜಿಯರೂ ಇದ್ದಾರೆ, ಜಗತ್ತಿನ ಎಲ್ಲರೂ ಅಲ್ಲಿದ್ದಾರೆ. ಹಾಗಾದರೆ ಮರಣ ಅನ್ನೋದು ಮಾಯೆ ಅಂತಾಯಿತು. ವಿಶೇಷವಾಗಿ ಈ ರೀತಿಯಲ್ಲಿ ಚೈತನ್ಯ ಆತ್ಮನೊಬ್ಬನಿದ್ದಾನೆ. ಅವನು ಚಿನ್ಮಯನಾಗುವವರೆಗೆ ವಿಶ್ರಾಂತಿ ಎಂಬುದಿಲ್ಲ. ಹಾಗಾದರೆ ಅವನು ಚಿನ್ಮಯನಾಗುವುದು ಎಂತು? ಆ ಚಿನ್ಮಯನಾಗುವುದಕ್ಕೆ ಅದೇ ಕೃಷ್ಣನಿಂದ ಬಂದಂಥ ಉತ್ತರ ನಮ್ಮ ತತ್ವಾರ್ಥ ಸೂತ್ರದಲ್ಲಿ ಉಮಾಸ್ವಾಮಿ ಆಚಾರ್ಯರು ತಿಳಿಸಿದ ಉತ್ತರ. ಯಾರಲ್ಲಿ ಕ್ರೋಧ ಇಲ್ಲವೋ, ಯಾರಲ್ಲಿ ಅಹಂಕಾರ ಇಲ್ಲವೋ, ಯಾರಲ್ಲಿ ಮಾಯೆ ಇಲ್ಲವೋ, ಯಾರಲ್ಲಿ ಲೋಭ ಇಲ್ಲವೋ, ಯಾರಲ್ಲಿ ಮದಮಾತ್ಸರ್ಯಗಳು ಇಲ್ಲವೋ ಅಂತಹ ಜಿತಕ್ರೋಧನು ಜಿತೇಂದ್ರಿಯನೂ ಆದವನು ನನಗೆ ಅತ್ಯಂತ ಪ್ರಿಯ ಅರ್ಜುನ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಾನೆ. ದೇವರಿಗೆ ಅತ್ಯಂತ ಪ್ರಿಯರಾದವರು ಯಾರು ಅಂತ ಹೇಳಿದರೆ, ಮನೆಯಲ್ಲಿ ತಂದೆ ತಾಯಿಯ ಒಳ್ಳೆಯ ಮಾತುಗಳನ್ನು ಯಾರು ಚೆನ್ನಾಗಿ ತಿಳಿದು ಅವರ ಸೇವೆಯನ್ನು ಮಾಡುತ್ತಾರೋ, ಮಧ್ಯಮ ವಯಸ್ಸಿನವರೂ ಇರ್ಬೋದು, ಮಕ್ಕಳಂದರೆ ಮಕ್ಕಳೇ ಅಂತಲ್ಲ ಅರ್ಥ. ತನ್ನ ತಂದೆ ತನಗೆ ಪೀಡೆ ಎಂದು ತಿಳಿಯದೆ, ತನ್ನ ತಾಯಿ ಸಾಕ್ಷಾತ್ ತಾಯಿ, ಅದು ದೇವತೆ ಎಂದು ತಿಳಿದು ಆ ತಂದೆ ತಾಯಿಯ ಸೇವೆಯನ್ನು 50ರ ನಂತರ ಮಾಡ್ತಾರಲ್ಲ, ಅವರು ನಿಜವಾದ ಮಕ್ಕಳು. ಅವಳು ಬಹಳ ಪ್ರೀತಿಯಿಂದ ಆ ತಂದೆ ತಾಯಿಯನ್ನು ಸಾಕ್ಷಾತ್ ದೇವರಾಗಿ ನೋಡ್ತಾರೆ. ಈ 50ರ ನಂತರ ನಮಗೇನೋ ಒಂದು ಕಳೆದುಕೊಂಡದ್ದು ಪಡಿಬೇಕು ಅನ್ನೋ ಅನುಭವದಲ್ಲಿರ್ತಾರಲ್ಲ, ಅವರು ಮಕ್ಕಳ ಹಾಗೆ ಇರ್ತಾರೆ. ಹಾಗೆ ಅವರಿಗೆ ಈ ಅರಿವಿನ ಮಾರ್ಗಗಳೆಲ್ಲವೂ ಸತ್ಯ ಸತ್ಯ ಎಂದು ಗೋಚರವಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಾಗದ ಪಾಲುಗಳೆಲ್ಲ ಆಗುವಂಥದ್ದು, ಹಿಸ್ಸೆ ಆಗುವಂಥದ್ದು, ಅದನ್ನೇ ಸಂಪತ್ತಿನ ಅಥವಾ ಆಸ್ತಿಯ ಈ ಎಲ್ಲ ಆಗುವಾಗ ಯಾರು ಹೆಚ್ಚು ಲೋಭಿತರಾಗ್ತಾರೆ, ಅವರು ಕಾಣುವ ರೀತಿ ಹೇಗಿರ್ತದೆ, ಮಕ್ಕಳಾಗಲಿ ಅಥವಾ ಮನೆಯವರಾಗಲಿ, ಆವಾಗ ಗೊತ್ತಾಗ್ತದೆ ಅವನು ಎಷ್ಟು ನಿರ್ಲೋಭಿ, ಎಷ್ಟು ಆಧ್ಯಾತ್ಮದ ಬಗ್ಗೆ ಆಸ್ತಿ ಇದ್ದಾನೆ. ಪುಸ್ತಕದಲ್ಲಿ ಮಾತ್ರ ಸೀಮಿತ, ಗುಡಿಗೆ ಮಾತ್ರ ಸೀಮಿತ ಅಂತ ತಿಳ್ಕೊಳ್ಳುವ ವರ್ಗದವರಿಗೆ ಆಧ್ಯಾತ್ಮ ರುಚಿಸುವುದಿಲ್ಲ. ಜೀವನ ಬೇರೆ ಅಲ್ಲ, ಪೂಜೆ ಬೇರೆ ಅಲ್ಲ, ನನ್ನ ಸಂಬಂಧಗಳು ಬೇರೆ ಅಲ್ಲ ಅನ್ನುವ ಅರ್ಥದ ನೈತಿಕತೆಯನ್ನು ಮೌಲ್ಯವನ್ನು ಧಾರಣೆ ಮಾಡಿಕೊಂಡಂಥ ವ್ಯಕ್ತಿ ಮಾತ್ರ ಆ ತತ್ವಗಳಿಗೆ ನಿಷ್ಠನಾಗಿ ಆಧ್ಯಾತ್ಮದ ಒಂದೊಂದು ವಿಚಾರಗಳು ಕೂಡ ಅವನಿಗೆ ರುಚಿಸುವುದಕ್ಕೆ ಆರಂಭ ಆಗ್ತದೆ. ಅದಕ್ಕಾಗಿಯೇ ನಮ್ಮ ಹತ್ತಿರ ಕುಳಿತು ನಮ್ಮನ್ನು ನಾವು ತಿಳಿದುಕೊಳ್ಳುವ ಅಂದರೆ ಆತ್ಮನ ಜ್ಞಾನವನ್ನು ಪಡೆದುಕೊಳ್ಳುವ, ಬೈರಾತ್ಮನಿಂದ ಅಂತರಾತ್ಮ, ಅಂತರಾತ್ಮನಿಂದ ಪರಮಾತ್ಮನ ಕಡೆಗೆ ಹೋಗುವ ವಿಚಾರಗಳಲ್ಲಿ ನಮ್ಮ ಮನಸ್ಸು ಹದವಾಗತಕ್ಕಂಥ ಕ್ರೋಧ, ಮಾನ, ಮಾಯ, ಲೋಭ, ಮದ ಮತ್ಸರಗಳೆನ್ನುವ ಶತ್ರುಗಳು ನಮ್ಮ ಒಳಗೆ ಇದ್ದಾರೆ. ಅದನ್ನು ಎಲ್ಲಿಯ ತನಕ ನಾವು ಹೊರಗೆ ಹಾಕುವುದಿಲ್ಲ, ಅಲ್ಲಿಯ ತನಕ ಆಧ್ಯಾತ್ಮದ ರಹಸ್ಯ ನಮಗೆ ಅರ್ಥ ಆಗುವುದಿಲ್ಲ. ಹಾಗಾಗಿ ನಮ್ಮ ಒಳಗಿರುವಂಥ ಕ್ಷಮೆ, ನಮ್ಮೊಳಗಿರುವಂಥ ಮೃದುತ್ವ, ಮಾರ್ಧವತೆ, ನಮ್ಮೊಳಗಿರುವಂಥ ಆರ್ಜವತ ಅಥವಾ ಸರಳತೆ, ನಮ್ಮೊಳಗಿರುವಂಥ ಶೌಚ, ನಮ್ಮೊಳಗಿರುವಂಥ ಸತ್ಯ, ನಮ್ಮೊಳಗಿರುವಂಥ ಸಂಯಮ, ತಪಸ್ಸು, ತ್ಯಾಗ, ಅಕಿಂಚನ್ಯ ಮತ್ತು ಬ್ರಹ್ಮಚರ್ಯ ಅನ್ನುವ ಧರ್ಮಗಳನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದೇ ನಮ್ಮ ಕರ್ಮವಾಗುತ್ತದೆ, ನಮ್ಮ ನಿಷ್ಠೆಯಾಗುತ್ತದೆ, ನಮ್ಮ ಕರ್ತವ್ಯವಾಗುತ್ತದೆ. ಈ ಕರ್ತವ್ಯವನ್ನು ಹಿಡಿದುಕೊಂಡೇ ನಾವು ರಾಜಯೋಗವನ್ನು, ಭಕ್ತಿಯೋಗವನ್ನು, ಧ್ಯಾನ ಮಾರ್ಗವನ್ನು
ಹಿಡಿದುಕೊಂಡಾಗ ನಮಗೆ ಆಧ್ಯಾತ್ಮದ ರಹಸ್ಯಗಳು ಒಂದೊಂದಾಗಿ ತಿಳಿಯುವುದಕ್ಕೆ ಪ್ರಾರಂಭವಾಗ್ತದೆ. ಕೃಷ್ಣನಲ್ಲಿ ಅರ್ಜುನನು ಕಂಡ ಭಗವಂತ ಅದ್ಭುತವಾಗಿದ್ದ. ಅದನ್ನು ಕಂಡು ಕಣ್ಣು ಇಲ್ಲದಂತಹ ಧೃತರಾಷ್ಟ್ರನು ಬಹಳ ಆನಂದವನ್ನು ಪಡಿತಾನೆ. ಎಂತಹ ಅದ್ಭುತ ಕೃಷ್ಣ, ನಿನ್ನಲ್ಲಿ ಏನಿಲ್ಲ ಏನಿದೆ. ಆದರೂ ಒಂದು ಕ್ಷಣಕ್ಕೆ ಆ ಮಾಯೆಗೆ ಒಳಗಾದಂಥ ನಾವು ಎಲ್ಲವನ್ನೋ ಮರೆತು ಬಿಡುತ್ತೇವೆ. ಎಲ್ಲವೋ ದುರ್ಯೋಧನನಿಗೆ ಸಿಗಲಿ, ಯುದ್ಧದಲ್ಲಿ ಅವನೇ ಗೆಲ್ಲಲಿ ಅನ್ನುವುದೇ ಧೃತರಾಷ್ಟ್ರನ ಭಾವನೆಯಾಗುತ್ತದೆ. ಆದರೆ ಅರ್ಜುನನಿಗೂ ಹಾಗೆ ತನ್ನ ಸಹೋದರರನ್ನು ಕೊಂದು ನನಗೇಕೆ ಈ ರಾಜ್ಯ, ಈ ಪದವಿ ಅನ್ನುವ ಮೂಢತೆಯಲ್ಲಿ ಇರ್ತಾನೆ, ಅಜ್ಞಾನದಲ್ಲಿರ್ತಾನೆ, ಮಾಯೆಯಲ್ಲಿರ್ತಾನೆ. ಆಗ ಮತ್ತೆ ಅವನನ್ನು ಎಚ್ಚರಿಸುವ ಕೆಲಸವನ್ನು ಕೃಷ್ಣ ಮಾಡುತ್ತಾನೆ. ಅದೇ ರೀತಿ ನಮ್ಮ ತತ್ವದಲ್ಲಿ ನಾವು ಈ ಜಗತ್ತಿನ ಎಲ್ಲ ಬ್ರಹ್ಮಾಂಡವನ್ನು ಸವಿಯುವುದಕ್ಕಾಗಿ ನಮಗೆ ವಿಶೇಷವಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಈ ದೇಹ ಅನ್ನೋದು ಸಿಕ್ಕಿದೆ. ಎಂಥ ಅದ್ಭುತವಾದಂಥ ಜಗತ್ತಿನಲ್ಲಿ ನಾವಿದ್ದೇವೆ. ನಿಶ್ಚಿಂತವಾಗುವುದಕ್ಕಾಗಿ ಬೇಕಾದಂಥ ಸುಂದರವಾದ ವಸ್ತುಗಳನ್ನು ಈ ಜಗತ್ತಿನಲ್ಲಿ ನಾವು ಕಾಣುವುದು ಸಾಧ್ಯವಿದೆ. ಕಾಣುವ ಕಣ್ಣು ನಮ್ಮಲ್ಲಿರಬೇಕು, ಆಸ್ವಾದಿಸುವ ಗುಣ ನಮ್ಮ ಮನಸ್ಸಿನಲ್ಲಿರಬೇಕು. ಎಷ್ಟು ಸುಂದರವಾದ ನಿರಾಳವಾದ ಈ ಶುಭ್ರ ಆಕಾಶ, ಎಷ್ಟು ಗಂಭೀರವಾಗಿದೆ, ಎಷ್ಟು ವಿಶಾಲವಾಗಿದೆ. ಒಂದು ದಿನವಾದರೂ ನಾವು ಕಂಡಿದ್ದೇವೆಯೋ? ತುಂಬ ಸುಂದರವಾದ ಆಕಾಶವನ್ನು ಸರಿಯಾಗಿ ನೋಡಿದ್ದೇ ಇಲ್ಲ. ಒಂದು ವೇಳೆ ನೋಡಿದ್ದೇ ಆದಲ್ಲಿ ಪ್ರಶಾಂತವಾದ ಭಾವನೆ ಆಕಾಶದ ಬಣ್ಣದಿಂದ ನಮಗೆ ಸಿಗ್ತಾ ಇತ್ತು, ಖಂಡಿತ ಮುಂದೆಯೂ ಸಿಗಬಹುದು. ವಿಶಾಲವಾದ ಆಕಾಶ ನನ್ನ ದೇಹಕ್ಕೂ ಅವಕಾಶವನ್ನು ಕೊಟ್ಟಿದೆ. ಹಾಗಾದರೆ ಆಕಾಶವನ್ನು ಕೈಯಲ್ಲಿ ಹಿಡಿದಿದ್ದೇನೋ? ನಾವು ನಡೆಯುವ ಒಂದೊಂದು ಹೆಜ್ಜೆಗೂ ಕೂಡ ಅವಕಾಶವನ್ನು ಕೊಟ್ಟದ್ದೇ ಆಕಾಶ. ಭೂಮಿಯ ಮೇಲಿರುವಂಥ ಎಲ್ಲವೂ ಕೂಡ ಆಕಾಶವೇ ಅಲ್ಲವೇ? ಆ ಆಕಾಶವೇ ಎತ್ತರೆತ್ತರಕ್ಕೆ ಹೋದಂತೆ ನಮಗೆ ಕೈಗೆಟುಕದಂಥ ಆಕಾಶ ಎಂದು ಬಿಡುತ್ತೇವೆ. ಆದರೆ ನಮ್ಮ ಬೆರಳು, ನಮ್ಮ ಕೈ, ನಮ್ಮ ವಸ್ತುಗಳು, ಈ ಎಲ್ಲ ಜಡ ಪದಾರ್ಥಗಳಿಗೆ ಅವಕಾಶವನ್ನು ಕೊಟ್ಟದ್ದು ಈ ಆಕಾಶ. ಹಾಗಾಗಿ ಚೈತನ್ಯ ಆತ್ಮನು ಹೇಗಿದ್ದಾನೆ? ಅವನಲ್ಲಿ ಜ್ಞಾನೋಪಯೋಗವಿದೆ, ಅವನಲ್ಲಿ ಚೈತನ್ಯೋಪಯೋಗವಿದೆ, ಶ್ವಾಸೋಚ್ಛ್ವಾಸ ಇದೆ. ಇದೇ ಚೈತನ್ಯ. ಈ ಚೈತನ್ಯದಲ್ಲಿ ಅನೇಕ ಭಿನ್ನ ಭಿನ್ನ ಪದಾರ್ಥಗಳ ವಸ್ತುಗಳಿವೆ. ಸ್ಪರ್ಶ ಮಾತ್ರವಿರುವುದರಿಂದ ಒಂದು ಇಂದ್ರಿಯದ ಸ್ಥಾವರ ಜೀವಿಗಳು ಎಂದು ನಾವು ಅವುಗಳನ್ನು ನೋಡುತ್ತೇವೆ. ಆ ಸ್ಥಾವರ ಜೀವಿಗಳು ನರಕ ಅಂತ ಹೇಳುವಂಥ ವರ್ಗವೂ ಇರುತ್ತೆ. ಅದನ್ನು ಕುತೂಹಲದಿಂದ ಭಗವಂತನನ್ನೇ ಕಾಣುವಂಥ ವರ್ಗವೂ ಇರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ದೇವರ ಎಂಜಲು ಅಂತ ಹೇಳುವ ಕೆಂಪು ಬಣ್ಣದ ಒಂದು ಮೃದ್ವಂಗಿ ಕೂಡ ಭಗವಂತನಾಗಿ ಕಾಣುವಂಥ ದೊಡ್ಡ ಒಂದು ವಿಶಾಲವಾದ ಗುಣ ನಮ್ಮ ಸನಾತನ ಧರ್ಮದಲ್ಲಿದೆ. ಅಣು, ರೇಣು, ತೃಣ, ಕಾಷ್ಟಗಳಲ್ಲೂ ಕೂಡ ದೇವನನ್ನು ಕಾಣುವು ಎಂದು ಹೇಳುತ್ತದೆ. ಎಂಥ ಅದ್ಭುತವಾದಂಥ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಭಗವಂತನಲ್ಲಿ ಸಾಧ್ಯವಾಗಿದೆ. ಇಂತಹ ಶ್ರೇಷ್ಠ ಧರ್ಮ ನಮ್ಮ ಸನಾತನ ಧರ್ಮ ಅನ್ನೋದು ನಾವು ಹೆಮ್ಮೆಯಿಂದ ಯಾವಾಗಲೂ ಪುನರಪಿ ಸದಾಕಾಲದಲ್ಲೂ ಸ್ಮರಿಸತಕ್ಕಂಥ ವಿಚಾರ. ವಿಜ್ಞಾನದ ತರಗತಿಗಳಿಗೆ ಹೋಗದೇ ಈ ಭಗವಂತನ ವಿಜ್ಞಾನವನ್ನು ಋಷಿ ಮುನಿಗಳು ಸಮಾನವಾಗಿ ಎಲ್ಲರಿಗೂ ಬೋಧಿಸಿದರು. ಹಾಗಾಗಿಯೇ ಇಲ್ಲಿರುವ ಆಶ್ರಮದ ಬಳಿ ಇರುವಂಥ ವೃಕ್ಷಗಳ ಒಂದೊಂದು ಎಲೆಗಳನ್ನು ಕೂಡ ಅನಾವಶ್ಯಕವಾಗಿ ನಾವು ಉದುರಿಸಬಾರದು, ತೆಗೆಯಬಾರದು ಮತ್ತು ಕೀಳಬಾರದು, ಕಡಿಯಬಾರದು ಅನ್ನುವ ಪ್ರಜ್ಞೆಯನ್ನು ಬೆಳಗಿನ ಹೊತ್ತು, ಮಧ್ಯಾಹ್ನದ ಹೊತ್ತು, ಸಂಜೆಯ ಹೊತ್ತು, ಸೋಮವಾರ, ಮಂಗಳವಾರ ವಾರದಲ್ಲಿ
ಯಾವ ಸಂದರ್ಭದಲ್ಲಿ ಎಷ್ಟನ್ನು ಹೇಗೆ ತೆಗೆಯಬೇಕು, ಯಾವ ಮರವನ್ನು ಯಾಕೆ ಕಡಿಯಬಾರದು ಅನ್ನುವ ಒಂದು ಗೂಢತೆಯ ಮೂಲಕ ಇದನ್ನೆಲ್ಲ ತಿಳಿಸಿದರು. ಹಾಗಾಗಿ ಜಗತ್ತಿನ ವಿಸ್ಮಯ, ಜಗತ್ತಿನಲ್ಲಿ ಕಣ್ಣಿಗೆ ಕಾಣದೇ ನಡೆಯುವಂಥ ಕ್ರಿಯೆಗಳು, ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಧರ್ಮ ನಮ್ಮ ಶ್ರೇಷ್ಠ ಧರ್ಮ. ಸ್ಪರ್ಶ ಮಾತ್ರ ಇರುವಂಥ ಜೀವಿಗಳನ್ನು ಗುರುತಿಸಿತು. ಒಂದು ಇಂದ್ರಿಯದ ಜೀವಿ ಅಂತ ಹೇಳಿದರು. ಅದು ಅಮೀಬಾ ಇರ್ಬೋದು, ಹೈಡ್ರಾ ಇರ್ಬೋದು, ಎಲೆ ಅಡಿಕೆಯಲ್ಲಿರತಕ್ಕಂಥ ನೀರಿನಲ್ಲಿರತಕ್ಕಂಥ ಜೀವಗಳಿರ್ಬೋದು, ಅಥವಾ ನಮ್ಮ ಕಲ್ಲಮರಾಯಿಯಲ್ಲಿರುವಂಥ ಜೀವಿಗಳು ಇರ್ಬೋದು. ಎಂತಹ ಜೀವಿಗಳು? ಇದಕ್ಕೆ ಜಲಕಾಯಿಕ ಅಂತ ಹೇಳ್ತೇವೆ. ಇನ್ನು ಅಗ್ನಿಯಲ್ಲಿರುವ ಜೀವ, ದೀಪದಲ್ಲೂ ಜೀವ ಇದೆ, ಅಗ್ನಿಕಾಯಿಕ ಜೀವ. ಅದನ್ನು ಸರ್ ಜಗದೀಶ್ ಚಂದ್ರ ಬೋಸ್ ಕಂಡು ಹುಡುಕಿದ್ರು ಅಂತ ವಿಜ್ಞಾನ ಹೇಳ್ತದೆ. ಆದರೆ ಅನಾದಿ ಕಾಲದಿಂದ ನಮ್ಮ ಭಾರತದ ಋಷಿಮುನಿಗಳು ಅದನ್ನು ತಿಳ್ಕೊಂಡಿದ್ದಾರೆ. ಅದನ್ನೇ ಜಠರಾಗ್ನಿ ಅಂತ ಹೇಳ್ತೇವೆ, ಅದನ್ನೇ ಹಸಿವೆ ಅಂತ ಹೇಳ್ತೇವೆ. ಹಸಿವೆ ಮಾಡುವುದೇ ಅಗ್ನಿ. ಆ ಅಗ್ನಿ ನಮ್ಮ ದೇಹದಲ್ಲಿದೆ. ಗ್ಯಾಸ್ ಸ್ಟವ್ನಲ್ಲಿ 1 ಗಂಟೆ 2 ಗಂಟೆ 3 ತಿಂಗಳು ನಾವು ಅಗ್ನಿಯನ್ನು ಮಾಡಿ ಮತ್ತೆ 100-1,000 ರೂಪಾಯಿಗೆ ಭರ್ತಿ ಮಾಡ್ತೇವೆ. ಆದರೆ ಇದು ಮುಗಿಯಲಾರದ ಅಗ್ನಿ. ಒಂದು ದಿನ ಮುಗಿದೇ ಹೋಯಿತಂದರೆ ಈ ದೇಹವನ್ನು ಪರೀಕ್ಷೆ ಮಾಡಿ, ನಾಡಿ ಪರೀಕ್ಷೆ ಮಾಡಿ ಹೇಳ್ತಾರೆ, ಅಗ್ನಿ ಹೋಗಿದೆ, ಬಾಡಿ ಈಸ್ ಕೋಲ್ಡ್, ಬಾಡಿ ಈಸ್ ಡೆಡ್. ನಮ್ಮ ದೇಹದಲ್ಲಿ ಅಗ್ನಿ ಇಲ್ಲ ಅನ್ನೋದು ಹೇಳ್ತದೆ. ಅದನ್ನೇ ಜ್ಞಾನಿಗಳು ಆತ್ಮನೂ ಇಲ್ಲ ಅಂತ ಹೇಳ್ತದೆ. ಹಾಗಾದರೆ ಆತ್ಮ ಅಂದರೆ ಅಗ್ನಿಯೇ? ಹೌದು. ಆತ್ಮನೆಂದರೆ ಅಗ್ನಿ ಅಲ್ಲವೇ? ಅಲ್ಲ. ಹಾಗಾದರೆ ಆತ್ಮ ಅಗ್ನಿಯೂ ಹೌದು, ಆತ್ಮ ಅಗ್ನಿಯೂ ಅಲ್ಲ. ಹಾಗಾದರೆ ಏನು ಅನ್ನುವ ಕೌತುಕದಲ್ಲೇ ಅಗ್ನಿ, ಜಲ ಮತ್ತು ವಿಶೇಷವಾದಂಥ ವನಸ್ಪತಿಗಳು, ಒಂದು ಇಂದ್ರಿಯದ ವನಸ್ಪತಿಗಳು, ಅವುಗಳು ನಿಂತಲ್ಲೇ ನಿಂತಿರ್ತವೆ. ಎಷ್ಟೋ ಪ್ರವಚನಗಳನ್ನು ಕೇಳಿದ್ದಾವೆ, ಎಷ್ಟೋ ಪೂಜೆಗಳನ್ನು ನೋಡಿದ್ದಾವೆ, ಹಾಗೆ ಇದ್ದಾವೆ, ಏನೂ ಬದಲಾವಣೆ ಇಲ್ಲ ಅಂತ ಹೇಳಿದರೆ ತಪ್ಪಾಗ್ತದೆ. ಅದರಲ್ಲಿ ಸ್ವಲ್ಪ ಹೂ ಜಾಸ್ತಿ ಬೆಳಗಿದೆ, ಯಾವುದೋ ಕೀರ್ತನೆಗಳನ್ನು ಕೇಳಿ, ಯಾವುದೋ ತಂಬೂರಿಯನ್ನು ಮೀಟಿದ್ದನ್ನು ಕೇಳಿ, ಯಾವುದೋ ಸ್ವಾಮೀಜಿಗಳ ಪ್ರವಚನದಿಂದ 1-4 ತೆಂಗಿನಕಾಯಿ ಹೆಚ್ಚು ಫಸಲಾಗಿರ್ಬೋದು. ನೋಡಿ, ಮಠದ ಮುಂದುಗಡೆ ಇರುವಂಥ ವೃಕ್ಷಗಳಿಗೂ ಸ್ವಲ್ಪ ದೂರ ಇರುವ ವೃಕ್ಷಗಳಿಗೂ ಬೆಳೆ ಬರುವುದರಲ್ಲಿ ನೀರು ಹಾಕಬೇಕು, ಗಾಳಿ ಹಾಕಬೇಕು. ಜಗಳಾಡುವ ಜಾಗದಲ್ಲಿ ಬರುವ ಬೆಳೆಗೂ ಸಂಗೀತ, ಸ್ತುತಿ, ಭಕ್ತಿ ಮಾಡುವ ಜಾಗದಲ್ಲಿ ಬರುವ ಬೆಳೆಗೂ ವ್ಯತ್ಯಾಸ ಇದೆ ಬಂಧುಗಳೇ. ಇದು ಸೂಕ್ಷ್ಮ, ಇದು ಆಧ್ಯಾತ್ಮದ ರಹಸ್ಯ. ಹಾಗಾಗಿ ಸೂಕ್ಷ್ಮವಾಗಿ ನಾವು 5 ಇಂದ್ರಿಯಗಳು ಪ್ರತ್ಯೇಕವಾಗಿ ನಮಗೆ ಸಿಕ್ಕಿದರೆ ಅವುಗಳಿಗೆ ಒಂದೇ ಇಂದ್ರಿಯದಲ್ಲಿ ಈ ಸೂಕ್ಷ್ಮತೆಗಳನ್ನು ಆಸ್ವಾದಿಸುವಂಥ ಒಂದು ರೀತಿಯ ದುಃಖ, ಆದರೆ ಅನಿವಾರ್ಯತೆ ಅದು ವೃಕ್ಷಗಳಿಗೆ ಇದೆ, ಹುಲ್ಲಿಗೆ ಇದೆ, ತರುಲತೆಗಳಿಗಿದೆ. ಹಾಗಾಗಿ ನಮ್ಮ ಋಷಿ ಮುನಿಗಳು ಹೆಚ್ಚು ನಿಷ್ಠವಾಗಿದ್ದಾಗ ತಮ್ಮ ಪ್ರಯಾಣವನ್ನು ಮಳೆಗಾಲದಲ್ಲಿ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿದರು. ಈಗ ಸಾಧನಗಳನ್ನು ಉಪಯೋಗ ಮಾಡಿದ್ದೇವೆ, ಆದರೂ ಅದರ ಟೈರ್ ನಡಿಗೆ ಯಾವ ಜೀವ ಬೀಳ್ತದೋ ಗೊತ್ತಿಲ್ಲ. ಅದಕ್ಕಾಗಿ ಮತ್ತೆ ಹೇಳಿದರು, ಸ್ವಲ್ಪ ಆದರೂ ಸಾವಧಾನ ಮಾಡುವುದಕ್ಕೆ ರಾಮಕೃಷ್ಣ ಮಠದವರಿಗೂ ಜೈನ ಮಠದವರಿಗೂ ಚಾತುರ್ಮಾಸದಲ್ಲಿ ಸ್ವಲ್ಪ ಪ್ರಾಯಶ್ಚಿತ್ತ ಅಂದರೆ ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು ಭಗವಂತ ನಾನು ಹೀಗೆ ಪ್ರಯಾಣ ಮಾಡಿದಾಗ ನನ್ನ ಕಾರಿನಡಿಗೆ, ಚಕ್ರದಡಿಗೆ ಜೀವಗಳು ನಷ್ಟ ಆದರೆ ಕ್ಷಮಿಸು ಭಗವಂತ. ಅಲ್ಲಿಂದ ಪ್ರಾಯಶ್ಚಿತ್ತ ಆಯಿತು, ಪೂರ್ಣ ಆಯ್ತಂತಿಲ್ಲ, ಆದರೂ ಸ್ವಲ್ಪ ಆದರೂ ಆಯ್ತಲ್ಲ, ಆತ್ಮತೃಪ್ತಿ ಆಯಿತು. ಇನ್ನು ಮುಂದಿನ ಪ್ರಯಾಣವನ್ನು 4 ದಿನ ಕಡಿಮೆ ಮಾಡ್ತೇನೆ ಅಂತ ಹೇಳಿ ಭಗವಂತನಿಗೆ ಒಂದು ಸಾಕ್ಷಿ ಹೇಳಿ ನಮ್ಮ ಜೀವನದಲ್ಲಿ ಮತ್ತೆ ಜಾಗೃತ ಸ್ಥಿತಿಗೆ ಬರುವುದು. ಹಾಗಾಗಿ ಇಲ್ಲಿ ಸ್ಪರ್ಶನೇಂದ್ರಿಯದಲ್ಲಿ 1 ಇಂದ್ರಿಯದ ಹುಲ್ಲು, 1 ಇಂದ್ರಿಯದ ವೃಕ್ಷ, 1 ಇಂದ್ರಿಯದ ಎಲ್ಲ ರೀತಿಯ ಅಗ್ನಿಕಾಯಿಕ ಜೀವಗಳು, ಜಲಕಾಯಿಕ ಜೀವಗಳು, ವಾಯುವಿನ ಆಕಾಶದಲ್ಲಿ ನಮಗೆ ಗೊತ್ತಿಲ್ಲದೆ ಸಂಚಾರ ಮಾಡತಕ್ಕಂಥ ಜೀವಿಗಳು. ಅದಕ್ಕಾಗಿ ನೀರನ್ನು ಸೋಸಿ ಕುಡಿಬೇಕು, ನೀರನ್ನು ಬಿಸಿ ಮಾಡಿ ಕುಡಿಬೇಕು, ಕಷಾಯವನ್ನು ಕುಡಿಬೇಕು ಅಂಥೇಳಿ ನಮ್ಮ ಸ್ವಾರ್ಥಕ್ಕಾಗಿ. ಅವುಗಳು ಬೇಕಾದರೆ ಸತ್ತರೆ ಸಾಯಲಿ, ನಾವು ಬದುಕಬೇಕಲ್ಲ ಅಂತ ಹೇಳಿ ನಾವು ಇಷ್ಟೆಲ್ಲ ಉಪಾಯವನ್ನು ಮಾಡ್ತೇವೆ. ಎಂತಹ ರಹಸ್ಯ ನಮ್ಮಲ್ಲಿ. ಹಾಗಾಗಿ ಒಂದೊಂದು ಮಾಸದಲ್ಲಿ ನಮ್ಮ ಆಹಾರ ಕ್ರಮಗಳನ್ನು ಬದಲಾವಣೆ ಮಾಡಿದರು. ಅಷ್ಟಮಿ, ಗಣೇಶ ಚತುರ್ಥಿ ಮತ್ತು ವಿಶೇಷವಾಗಿ ಭಾದ್ರಪದ, ಆನಂತರ ನವರಾತ್ರಿ, ಇದಕ್ಕೆ ಬೇಕಾದಂಥ ಪಂಚಕಜ್ಜಾಯಗಳು, ಇದಕ್ಕೆ ಬೇಕಾದಂಥ ಗುಂಡಗಳು
ಮತ್ತು ತಿಂಡಿ ತಿನಿಸುಗಳು ಇದನ್ನೆಲ್ಲ ಬದಲಾವಣೆ ಮಾಡ್ತಾ ಹೋದೆವು. ಯಾಕಂದರೆ ನಮ್ಮ ಸ್ವಾರ್ಥಕ್ಕೆ ಭಗವಂತನ ಹೆಸರು ಹೇಳಿಕೊಂಡು ವಿವಿಧ ರೀತಿಯ ಲಾಡುಗಳನ್ನು ಮಾಡಿ, ಆದರೂ ಭಗವಂತನ ಹೆಸರಿನಲ್ಲಿ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿ ಔಷಧಿಯಾಗಿ ನನ್ನ ದೇಹವನ್ನು ಉಳಿಸೋಣ ಅಂತ. ಆದರೆ ನಾವೇನು ಮಾಡ್ತೇವೆ, ಒಂದು ಬಾರಿ ಆಹಾರ ಮಾಡುವ ಯೋಗಿ 2 ಬಾರಿ ಅಂತ ಹೇಳಿ ಭೋಗಕ್ಕೆ ಮರಳಾಗ್ತೇವೆ. 2 ಬಾರಿ ಅಂತ ಹೇಳಿ 3 ಸಾರಿ ತಗೊಂಡು ರೋಗಕ್ಕೆ ವಶೀಭೂತರಾಗ್ತೇವೆ. 3 ಬಾರಿ ಅಂತ ಹೇಳಿ ಮತ್ತೆ 4-6 ಬಾರಿ, ಮತ್ತೆ ಕೆಲವರು ಲೆಕ್ಕವೇ ಇಲ್ಲ, ಅಷ್ಟು ಬಾರಿ ತಿಂದು ನಮ್ಮ ಶರೀರ ಆಸ್ಪತ್ರೆಗೆ ಎತ್ತುಕೊಂಡು ಹೋಗಿ ಅಂತ ಹೇಳುವಷ್ಟು ಸ್ಥಿತಿಗೆ ನಾವು ಬಂದು ಬಿಡ್ತೇವೆ. ಹಾಗಾಗಿಯೇ ಅಷ್ಟಮಿ, ಚತುರ್ದಶಿ, ಏಕಾದಶಿಗಳನ್ನು ವ್ರತ ನಿಯಮಗಳನ್ನು ಮಾಡಿದ್ದು ಏಕೇಂದ್ರಿಯ ಜೀವದ ಅನೇಕ ಜೀವಗಳು ಗೊತ್ತಿಲ್ಲದೆ ನಮ್ಮ ನಾಸಿಕದ ಮೂಲಕ, ನಮ್ಮ ಕಿವಿಯ ಮೂಲಕ, ಕಣ್ಣಿನ ಮೂಲಕ ಸಾವಿರಾರು ಜೀವಗಳು ಮಳೆಗಾಲದಲ್ಲಿ ಹೆಚ್ಚು ಉತ್ಪನ್ನ ಆಗುವುದರಿಂದ, ಕರಾವಳಿ ಭಾಗಕ್ಕೆ ಹೆಚ್ಚು ಹೇಳುವುದು ನಾವು, ಕರ್ನಾಟಕ ಮಳೆ ಬೀಳದ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಇರಬಹುದು, ಅಮೇರಿಕಕ್ಕೆ ವ್ಯತ್ಯಾಸ ಇರ್ತದೆ, ಆಸ್ಟ್ರೇಲಿಯಾಕ್ಕೆ ವ್ಯತ್ಯಾಸ ಇರ್ತದೆ. ಆದರೆ ಭಾರತದಲ್ಲಿ ಇದು ಭಾರತದಲ್ಲಿ ಹುಟ್ಟಿದ ಧರ್ಮ ಆಗಿರುವುದರಿಂದ ಭಾರತದ ಭೌಗೋಳಿಕ ಹಿನ್ನೆಲೆಯನ್ನು ಗುರುತಿಸಿಕೊಂಡು ಬೆಂಗಾಲ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಒಂದು ಕಂಠಕ್ಕೆ ಹಾರ ಹಾಕಿದ ಹಾಗೆ ಭಾರತದ ಚಿತ್ರವನ್ನು ನೋಡಿ ನೀವು, ಅದು ನಮ್ಮ ದಕ್ಷಿಣ ಭಾರತ ಇದೆಯಲ್ಲ, ಹಾರ ಹಾಕಿದ ಹಾಗೆ ಕಾಣ್ತದೆ. 3 ಕಡೆ ಸಮುದ್ರ, ಒಂದು ಕಡೆ ಭೂಮಿ, ನಮ್ಮ ಕಾಶ್ಮೀರ ಮತ್ತು ಹಿಮಾಲಯ ಅದು ತಲೆ ಇದ್ದ ಹಾಗೆ, ಅದಕ್ಕೆ ಹಾರ ಹಾಕಿದರೆ ಹೇಗೆ ಕಾಣ್ತದೆ ಹಾಗೆ ಕಾಣ್ತದೆ. ಹಾಗಾಗಿ ಸ್ಪರ್ಶನೇಂದ್ರಿಯದಲ್ಲಿ ನಮ್ಮ ಈ ಬ್ರಹ್ಮಾಂಡದಲ್ಲಿ ಅಡಗಿರುವಂಥ ಪ್ರಪಂಚದ 5 ತತ್ವಗಳನ್ನು ಈ 5 ಇಂದ್ರಿಯಗಳಲ್ಲಿ ಇರತಕ್ಕಂಥ ಮನುಷ್ಯನಿಗೆ ಸಂಬಂಧ ಇದೆ ಅಂತ ತಿಳಿಸುವುದು ಉಪನಿಷತ್ತಿನ ಒಂದು ವಿಚಾರವಾಗಿದೆ. ರಹಸ್ಯವಾಗಿ ಸಂಖ್ಯೆಯ ಮೂಲಕ, ಅಂಕೆಯ ಮೂಲಕ, ಮನಸ್ಸಿನ ಮೂಲಕ ಈ ಜಗತ್ತಿನ 100 ಉಪನಿಷತ್ತುಗಳಿವೆ. ಮುಖ್ಯವಾಗಿ 10, 13 ಅಂತ ಹೇಳ್ತಾರೆ, 100 ಇದೆ. ಅದನ್ನೇ ನಮ್ಮ ಈ ಸನಾತನ ಧರ್ಮದ ರಹಸ್ಯದಲ್ಲಿ ಹೇಳಿದರು. ಸ್ಪರ್ಶನೇಂದ್ರಿಯದಲ್ಲಿ ವನಸ್ಪತಿ ಕಾಯಿಕ, ವಾಯುಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ ಅಂತ ಹೇಳುತ್ತಾ ಈ ಒಂದು ವಿಶೇಷವಾದ ಶಿಲೆ ಕೂಡ ಒಂದು ಇಂದ್ರಿಯದ್ದು ಅಂತ. ಆನಂತರ 2 ಇಂದ್ರಿಯದ್ದು, ಆನಂತರ ಸ್ಪರ್ಶ ರಸನ. ಸ್ಪರ್ಶ ಇಲ್ಲೇ ಇದೆ, ವಿಜ್ಞಾನದ ಡಾಕ್ಟ್ರ್ ಹೇಳಬೇಕಾಗಿಲ್ಲ, ವಿಜ್ಞಾನದ ಮಾಸ್ಟ್ರು ಹೇಳಬೇಕಾಗಿಲ್ಲ, ನಮ್ಮ ಮುಖವನ್ನು ನೋಡಿದರೆ ಆಯಿತು, 5 ಇಂದ್ರಿಯಗಳು ಸಿಗ್ತವೆ. ಸ್ಪರ್ಶ ರಸನ, ಎಷ್ಟನ್ನು ಹೇಗೆ ಹಿತಮಿತವಾಗಿ ನಾವು ತಿನ್ನಬೇಕು, ಇದರಿಂದಾಗಿ ನಿನಗೆ ಮೋಕ್ಷ ಸಿಗ್ತದೆ, ಇದನ್ನು ನಿರೋಧ ಮಾಡು. ಇಂದ್ರಿಯದ ಸ್ಪರ್ಶತೆ, ಜುಗುಟು, ಮೃದು, ಇದರ ಬಗೆಗಿನ ಮಮಕಾರವನ್ನು ಬಿಟ್ಟು ಬಿಡು, ಜಿತೇಂದ್ರಿಯನಾಗು ಅಂತ ಹೇಳ್ತದೆ ಸ್ಪರ್ಶ. ರಸನ ವಿಶೇಷವಾಗಿ ನಮ್ಮ ರುಚಿ, ಉಪ್ಪು, ಹುಳಿ, ಖಾರ, ಜಿಗುಟು, ಸ್ನಿಗ್ಧ, ಖಾರ ಇತ್ಯಾದಿಗಳ ಬಗೆಗಿನ ಸ್ಥಿತಪ್ರಜ್ಞತೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಹೇಳ್ತದೆ. ಮತ್ತು ಎಷ್ಟು ರುಚಿ ಇದೆ ಉಪ್ಪು, ಹುಳಿ, ಖಾರಗಳು, ಇದನ್ನು ನಿಯಂತ್ರಣದಲ್ಲಿಟ್ಟರೆ BP, ಶುಗರು ಎಲ್ಲ ಕಡಿಮೆ ಆಗ್ತದೆ. ಹಾಗಾಗಿ ಬ್ರಹ್ಮಾಂಡದಲ್ಲಿ ಉಪನಿಷತ್ತನ್ನು ಓದಿದರೆ ಸಾಕು, ನಿಮಗೆ ಒಳ್ಳೆ ಡಾಕ್ಟ್ರ್ ಆಗಬೇಕಾದ್ರೆ MBBS ಓದಬೇಕಾಗಿಲ್ಲ, ನಾವು ಉಪನಿಷತ್ತು ಓದಬೇಕು, ಜ್ಞಾನ ಓದಬೇಕು, ಜೈನ ತತ್ವಾರ್ಥ ಸೂತ್ರ ಓದಬೇಕು. ಬ್ರಹ್ಮಸೂತ್ರ, ಜೈನರ ತತ್ವಾರ್ಥ ಸೂತ್ರ ದಯವಿಟ್ಟು ಓದಿ, ಯಾಕಂದರೆ ಜೈನರಿಗಾಗಿ ಇರುವುದಲ್ಲ, ವೇದಗಳು ಹಿಂದೂಗಳಿಗಾಗಿ ಇರುವುದಲ್ಲ, ಎಲ್ಲರೂ ಓದುವಂಥದ್ದು. ಸನಾತನ ಧರ್ಮದ ಎಲ್ಲರೂ ಮೋಕ್ಷವನ್ನು ಪಡೆಯುವವರು ಓದಬೇಕು. ಹಾಗಾಗಿ ಬಾಲ್ಯದಲ್ಲಿ ಈ ರೀತಿಯ ಒಂದು ವಿಶಾಲ ದೃಷ್ಟಿಕೋನ ಇದ್ದದ್ರಿಂದ ತತ್ವಾರ್ಥ ಸೂತ್ರದ 10 ಅಧ್ಯಾಯಗಳು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಯ ರಹಸ್ಯ, ಉಪನಿಷತ್ತು ಇದನ್ನು ಒಟ್ಟಿಗೆ ಇಟ್ಟು ಓದಿದಾಗ ಅದ್ಭುತವಾದಂಥ ಹೋಳಿಗೆ ಮಾಡಿದ ಹಾಗೆ, ಅದಕ್ಕೆ ತುಪ್ಪ ಹಾಕಿದ ಹಾಗೆ, ಅದಕ್ಕೆ ಬೆಲ್ಲದ ನೀರು ಹಾಕಿ ಸವಿದ ಅನುಭವ ಶುಗರ್ ಇಲ್ಲದಿದ್ದರೆ ಆಗ್ತದೆ. ಶುಗರ್ ಇದ್ದರೆ ಅದನ್ನು ಮಾಡಬೇಡಿ, ಚಪ್ಪೆ ಅಂತ ತಿಳ್ಕೊಂಡು ಆನಂದ ಪಡೀರಿ, ಅಷ್ಟು ಆನಂದ ಕೊಡ್ತದೆ ಅದು. ಹಾಗಾಗಿಯೇ ನಾವು ಮಾತಾಡುವ ಒಂದೊಂದು ಶಬ್ದಗಳು ಕೂಡ ಪುಣ್ಯ ಮತ್ತು ಪಾಪ ಇದರ ತುಲನೆಯ ಮೂಲಕ ಬ್ರಹ್ಮಾಂಡದಲ್ಲಿ ಹೋಗ್ತದೆ. ಹಾಗಾಗಿ ಅದನ್ನು ಮೊಬೈಲ್ ಹಿಡಿದಿಟ್ಟುಕೊಳ್ತದೆ, ನಮಗೆ ಗೊತ್ತೇ ಇಲ್ಲ. ಅದರಲ್ಲಿ ಫೋಟೋ ಆಗಿ ಬರ್ತದೆ, ಚಿತ್ರ ಆಗಿ ಬರ್ತದೆ, ಸಂಗೀತ ಆಗಿ ಬರ್ತದೆ, ಯೂಟ್ಯೂಬ್ ಆಗಿ ಬರ್ತದೆ, ಅದನ್ನು ನಂಬ್ತೇವೆ ನಾವು. ಆದರೆ ಬ್ರಹ್ಮಾಂಡದಲ್ಲಿ ಸ್ತೋತ್ರ, ಮಂತ್ರ, ಜಪ ಅವು ಬಡ್ಚಿ ಬೇತೆ ಮೇರೆ ಕೆಲಸ ಇಜ್ಜಿ, ಸಂಧ್ಯೆ ಉಪಾಸನೆ ದಾಯ ಮಲ್ಪುನು, ಸಾಮಾಯಿಕ ದಾಯ ಮಲ್ಪುನು, ಪೂಜೆ ದಾಯ ಮಲ್ಪುನು ಅಂತೇಳಿ ನಮಗೆ ಪುರ್ಸೋತಿಲ್ಲ ಅಂದರೆ ಬ್ರಾಹ್ಮಣರಿಗೆ
ನಾವು ಅವರಾದರೂ ನಿಷ್ಠೆಯಿಂದ ಮಾಡ್ತಾರೆ ಅಂತ ಹೇಳಿ ಕೈ ಬಿಟ್ಟರೆ ನಮ್ಮನ್ನು ಜಾತಿಯಲ್ಲಿ ಎಲ್ಲ ಮಾಡಿ ಬ್ರಾಹ್ಮಣ ವೈಶ್ಯ ಶೂದ್ರ ಅಂತ ಹೇಳಿ ನಾವು ವರ್ಗೀಕರಣ ಮಾಡಿದ್ದು ತಪ್ಪು ಅಂತ ಹೇಳ್ತೇವೆ. ಅಲ್ಲ, ಇದರಲ್ಲೆಲ್ಲ ನಾವು ಶೂದ್ರನಲ್ಲೂ ಬ್ರಾಹ್ಮಣನನ್ನು ಕಾಣುವ, ಶೂದ್ರನಲ್ಲೂ ವೈಶ್ಯನನ್ನು ಕಾಣುವ, ಶೂದ್ರನಲ್ಲೂ ಶೂದ್ರನೆಂದು ಬಗೆಯದೆ ಶೂದ್ರನಲ್ಲೂ ಭಗವಂತನಾಗುವ ಅರ್ಹತೆ ಇದೆ ಎಂದು ತೋರಿಸಿದಂತಹ ಧರ್ಮ ಇದ್ದರೆ ಅದು ನಮ್ಮ ಸನಾತನ ಧರ್ಮ ಅನ್ನೋದನ್ನು ನಾವು ಎದೆ ತಟ್ಟಿ ಹೇಳಬೇಕು. ಅದಕ್ಕಾಗಿಯೇ ಭಾರತದ ಎಲ್ಲ ಕಥಾನಕಗಳಲ್ಲಿ ಶ್ರೀರಾಮಚಂದ್ರನಿಗೆ ಹೇಳಿದಂಥ ಮಾತುಗಳಲ್ಲಿ ಅವನ ಸಖ್ಯತೆಗೆ ಶಬರಿಯಂತ ಸಾಮಾನ್ಯ ಒಂದು ಅಜ್ಜಿ, ಸಾಮಾನ್ಯ ಒಬ್ಬ ದೋಣಿಯನ್ನು ನಡೆಸುವವ, ಎಲ್ಲರೂ ಜಾಂಬವಂತನಂಥ ಕರಡಿ, ಇವರಿಗೆ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಟ್ಟಿದೆ. ದಶಾವತಾರಗಳಲ್ಲಿ ಮನುಷ್ಯರಿಗೂ ಪ್ರಾಣಿಗಳಿಗೂ ಸಂಬಂಧ ಇದೆ, ನೀರು ಮತ್ತು ಪಂಚಭೂತಗಳಿಗೆ ಸಂಬಂಧ ಇದೆ, ಸತ್ವಯುತವಾದದ್ದನ್ನು ಪಡೆಯುವುದಕ್ಕಾಗಿ ನಾವು ಬಂದವರು ಅನ್ನುವುದನ್ನು ತಿಳಿಸ್ತದೆ. ಅದನ್ನು ಜೈನ ಧರ್ಮ ನಿರಾಕರಣೆ ಮಾಡಿ ಭಗವಂತನಿಂದ ಆಗುವುದಲ್ಲ, ಭಗವಂತನ ನಂಬಬೇಡ ಅಂತ ಹೇಳಲಿಲ್ಲ. ಭಗವಂತ ಇದ್ದಾನೆ, ಆದರೆ ಭಗವಂತನು ಸಾಕ್ಷಿ ರೂಪವಾಗಿ ತಾನೇ ಭಗವಂತನಾಗುವ ಅರ್ಹತೆಯನ್ನು 14 ಗುಣಸ್ಥಾನದಲ್ಲಿ ಹೋದಾಗ ನಾನೂ ಬ್ರಹ್ಮನಾಗಬಹುದು, ನಾನು ಕೂಡಲೇ ಬ್ರಹ್ಮನಾಗುವುದಿಲ್ಲ ಅಥವಾ ಭಗವಂತನಲ್ಲ, ನಾನು ಹೋದರೆ ಹೋದೇನು ಅಂದರೆ ನಾನು ಅನ್ನುವ ಅಹಂ ಹೋಗದೆ ನಾನು ಭಗವಂತನಲ್ಲ. ಅಲ್ಲಿ ಅದ್ವೈತ. ಅದ್ವೈತ ಎಲ್ಲಿ ಅಂತ ಹೇಳಿದರೆ ನನ್ನಲ್ಲಿರತಕ್ಕಂಥ ಸಾಮಾನ್ಯವಾದ ಬಹಿರಾತ್ಮನು ಹೊರಟು ಹೋಗಬೇಕು. ಕ್ರೋಧ ಮಾನ ಮಾಯ ಲೋಭ ಎಲ್ಲ ಹೊರಟು ಹೋದಾಗ ಶುದ್ಧವಾಗಿ ಉಳಿತದಲ್ಲ, ಅದೇ ಸರ್ವಂತರ್ಯಾಮಿಯಾದ ವಿರಾಟ್ ಸ್ವರೂಪನಾದ ಅರ್ಜುನನಿಗೆ ತೋರಿಸಿದ ಭಗವಂತ, ಧೃತರಾಷ್ಟ್ರನಿಗೆ ಕಂಡ ಭಗವಂತ. ಈ ಭಗವಂತನನ್ನು ಕಾಣಬೇಕಾದ್ರೆ ತನ್ನಲ್ಲಿ ಅಷ್ಟು ತಪಸ್ಸಿರಬೇಕು. ಅರ್ಜುನನಿಗೆ ಸದಾ ಕಾಲದಲ್ಲೂ ಭಗವಂತ ಪ್ರತ್ಯಕ್ಷ ಆಗಲಿಲ್ಲ, 2-3 ಬಾರಿ ಆಗಿದ್ದು. ಎಷ್ಟು ಬಾರಿ? 3 ಬಾರಿ ಆಗಿದೆಯಾ? ಒಂದು ಸಾರಿ ದುಶ್ಯಾಸನನ ಸಂದರ್ಭದಲ್ಲಿ, ಮತ್ತೊಂದು ಬಾರಿ ಯುದ್ಧ ರಂಗಭೂಮಿಯಲ್ಲಿ, ಇನ್ನೊಂದು ಬಾರಿ 100 ಬಾರಿ ಆಗಿದೆ. ಆದರೆ ವಿರಾಟ್ ದರ್ಶನ ಆಗಿದ್ದು ಒಂದು ಸಾರಿ ಹನುಮಂತನ ಬಾಲ ಎಳಿಕೊಳ್ಳುವಾಗ ಆಗಿದೆ, ಶರಪಂಜರದ ಬಾಣವನ್ನು ಬಿಟ್ಟಾಗ ಆಗಿದೆ, ಅವನಿಗೆ ಪ್ರತ್ಯಕ್ಷ ಆಗಿದ್ದು ಗೊತ್ತಾಗ್ತದೆ ನಮಗೆ. ಹಾಗೆ ಯಾರ್ದು ಬಾಣದಲ್ಲಿ ಶಕ್ತಿ ಇದೆಯೋ ಅಥವಾ ಭಕ್ತನಲ್ಲಿ ಭಕ್ತಿಯಲ್ಲಿ ಶಕ್ತಿ ಇದೆಯೋ ಅಂತ ಹನುಮಂತನಿಗೂ ಅರ್ಜುನನಿಗೂ ಆದಂಥ ಒಂದು ಸ್ಪರ್ಧೆ ಹೀಗೆ ಅನೇಕ ಬಾರಿ ಆಗಿದೆ. ಅಗ್ನಿ ಪ್ರವೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ತಡೆದದ್ದು ಕೂಡ ಭಗವಂತನೇ ಅನ್ನುವುದು ಹೇಳ್ತದೆ. ಜೈನ ಧರ್ಮ ಏನು ಹೇಳ್ತದೆ ಅಂದರೆ ಭಗವಂತ ಇಲ್ಲಿ ಯಾವುದನ್ನು ಮಾಡುವುದಿಲ್ಲ, ಆದರೆ ಭಗವಂತನಾಗುವುದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ನಿನ್ನಲ್ಲೇ ನೀನು ಮಾಡಿಕೊಳ್ಬೇಕು. ಅದು ನಿನ್ನಲ್ಲಿರುವ ದೌರ್ಬಲ್ಯಗಳನ್ನು ಮೀರಿ ನಿಲ್ಲುವ ಕೆಲಸವನ್ನು ಮಾಡು. ಪ್ರಪಂಚದಲ್ಲಿ ಸ್ಥಾವರ ಜೀವಗಳು ಮತ್ತು ತ್ರಸ ಜೀವಗಳು, 2 ಇಂದ್ರಿಯ 3 ಇಂದ್ರಿಯ 4 ಇಂದ್ರಿಯ 5 ಇಂದ್ರಿಯದ್ದು ಎಲ್ಲ ತ್ರಸಜೀವಿಗಳು. ಮತ್ತು ಸ್ಥಾವರ ಜೀವಿಗಳಲ್ಲಿ ಈ ಅಗ್ನಿಕಾಯಕ, ಜಲಕಾಯಕ, ವಾಯುಕಾಯಕ ಈ ಎಲ್ಲ ಕಾಯಕ ಜೀವಿಗಳಿವೆ. ಸ್ಪರ್ಶ ಮಾತ್ರ ಇರುವಂಥದ್ದು. ಸ್ಪರ್ಶ ಆದಮೇಲೆ ರಸನ ಅಂದರೆ ನಾಲಿಗೆ, ಘ್ರಾಣ 3ನೇ ಇಂದ್ರಿಯ, ಚಕ್ಷು ಮತ್ತು ಕರ್ಣ. ಈ 5 ಇಂದ್ರಿಯವನ್ನು ಅವನಿಗೆ ಗೊತ್ತಾಗಲಿಲ್ಲ. ಉಪನಿಷತ್ತಿನ ಅಷ್ಟು ದೊಡ್ಡ ಜ್ಞಾನ ಗೊತ್ತಿಲ್ಲ ಸ್ವಾಮಿ, ನಮಗೆ ಸುಲಭದಲ್ಲಿ ಹೇಳಿ ಅಂತ ಹೇಳ್ತಾನೆ. ಹಾಗಾದರೆ ನಾಳೆ ಊಟಕ್ಕೆ ಬಾ, ನಾನು ಅದನ್ನು ನಿನಗೆ ತಿಳಿಸ್ತೇನೆ ಅಂತ ಹೇಳ್ತಾರೆ. ಊಟಕ್ಕೆ ಬಂದಂಥ ಭಕ್ತನಿಗೆ ಎಲ್ಲವೂ ಅನ್ನ, ಜಿಲೇಬಿ, ಲಾಡು ಎಲ್ಲ ಬಡಿಸಿದ್ರು. ಹಾಗೆ ಹೇಳ್ತಾರೆ, ಈ ವಿಶೇಷವಾದಂಥ ಕರ್ಮ ಸಿದ್ಧಾಂತದ ರಹಸ್ಯವನ್ನು ನಮಗೆ ತಿಳಿಸುವುದಕ್ಕೂ ಊಟ ಬಡಿಸುವುದಕ್ಕೂ ಏನು ಸ್ವಾಮಿ ಸಂಬಂಧ ಅಂತ ಹೇಳ್ತಾನೆ. ಇನ್ನು ಬಂದಿದೆ ಹಪ್ಪಳ ಒಂದು ಬಡಿಸಲಿಕ್ಕೆ ಬಾಕಿ ಇದೆ, ಅದನ್ನು ಬಡಿಸ್ತೇವೆ ಅಂಥೇಳಿ ಹಪ್ಪಳ ಬಡಿಸ್ತಾರೆ. ಹಪ್ಪಳ ಬಡಿಸಿದಾಗ ಕೇಳಿದರು ಅವರು ಗುರುಗಳು, ಹಪ್ಪಳವನ್ನು ಹಿಡಿದೀಯಾ ಅಂತ ಹೇಳಿದರು. ಹೌದು ಸ್ವಾಮಿ ಅಂತ ಹಿಡಿದೆ ಹಪ್ಪಳವನ್ನು, ಭಾಳ ಹಗುರವಾಗಿದೆ, ಇದನ್ನೇ ಸ್ಪರ್ಶಜ್ಞಾನ ಅಂತ ಹೇಳ್ತಾರೆ ಅಂತ ಹೇಳಿದರು. ಹಪ್ಪಳ ಹಿಡಿದ ಸ್ಪರ್ಶಜ್ಞಾನ ಹಿಡಿದಿದ್ದೇವೆ ನಾವು. ಇನ್ನು ಕೇಳಿದರು ಬಾಯಿಗೆಟ್ಟಿಯ ಅಂತ ಕೇಳಿದರು. ಬಾಯಿಗೆಟ್ಟೆ ಸ್ವಾಮಿ ಅಂತ ಹೇಳಿದ. ಏನು ರುಚಿಯಾಗಿದೆಯಾ ಅಂತ ಕೇಳಿದರು. ಉಪ್ಪು ಹುಳಿ ಎಲ್ಲ ಸರಿಯಾಗಿದೆ, ಹುಳಿ ಹೀಗೆ ಗೊತ್ತಾಗೋದಿಲ್ಲ, ಉಪ್ಪು ಸರಿಯಾಗಿದೆ ಅಂತ ಹೇಳ್ತಾನೆ. ಅಂದರೆ ನಿಮಗೆ ರಸನ ಅಂದುವ ಇಂದ್ರಿಯ ಇದೆ ಅಂತ ಗೊತ್ತಾಯಿತು, ಹಾಗೆ ನಮ್ಮಲ್ಲೂ ಇದೆ ಸ್ವಾಮಿ. ಹೌದು, ನಿನ್ನಲ್ಲೂ ಇದೆ, ಸ್ಪರ್ಶ ಇದೆ, ರಸನ ಇದೆ, 2 ಇಂದ್ರಿಯದ ಜ್ಞಾನವನ್ನು ತೋರಿಸಿಕೊಟ್ಟೆ. ಇನ್ನು ಪರಿಮಳ ಇದೆಯಾ ಅಂತ ಕೇಳಿದರು. ಹಪ್ಪಳ ಪರಿಮಳ ಇದೆ ಸ್ವಾಮಿ, ತುಂಬ ಚೆನ್ನಾಗಿದೆ. ಹೇಗೆ ಗೊತ್ತಾಯಿತು?
ಮೂಗಿನಲ್ಲಿ ಅದು ಬಡಿಯಿತು ಸ್ವಾಮಿ. ಹಾಗಾಗಿ ಸ್ಪರ್ಶನ, ರಸನ, ಗ್ರಾಣ ಅನ್ನುವ 3 ಜ್ಞಾನ ನಿನ್ನ ಮೂಗಿನಲ್ಲಿ ಇರುವುದರಿಂದ ನಿನಗೆ ಹಪ್ಪಳದಲ್ಲಿ ಗೊತ್ತಾಯಿತು. ಹಾಗಾದರೆ ಇದು 3 ಜ್ಞಾನ ಹಪ್ಪಳದಲ್ಲಿ ಇದೆಯೇ ಸ್ವಾಮಿ ಅಂತ ಹೇಳೋದು ಇವತ್ತೇ ಗೊತ್ತಾಗಿದ್ದು ನನಗೆ ಅಂತ ಹೇಳ್ತಾನೆ. ಅಷ್ಟೇಯಾ ಅಂತ ಕೇಳಿದಾಗ ಕರುಮ್ ಕುರುಮ್ ಶಬ್ದ ಬರ್ತದೆ, ಕಣ್ಣಿಂದ ನೋಡ್ತಾನೆ. ಕಣ್ಣಿಂದ ನೋಡಿದಾಗ ಹೇಳ್ತಾನೆ, ನೀನು ನೋಡಿದ್ದೀಯಾ, ಬಣ್ಣ ನೋಡಿದ್ದೀಯಾ? ಹೌದು, ಯಾವಾಗಲೂ ಹಪ್ಪಳ ಬಿಳಿ ಬಣ್ಣದ್ದಿರ್ತದೆ, ಇವತ್ತು ಸ್ವಲ್ಪ ಚಿನ್ನದ ಬಣ್ಣಕ್ಕೆ ತಿರುಗಿದೆ ಅಂತ ಸ್ವಲ್ಪ ಅರಶಿನ ಹುಡಿಯೆಲ್ಲ ಹಾಕಿ ಅದನ್ನು ಕಾಯಿಸಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಕಣ್ಣಿನಿಂದ ನೋಡ್ತಾನೆ. ಮತ್ತು ಕರುಮ್ ಕುರುಮ್ ಕ್ರಿಸ್ಪ್ ಆಗಿದ್ದರೆ ಮಾತ್ರ, ಇಲ್ಲದ್ರೆ ಹಪ್ಪಳ ಯಾರು ತಿನ್ನುವುದಿಲ್ಲ. ಅದು ಕರುಮ್ ಕುರುಮ್ ಶಬ್ದ ಬರ್ತದೆ, ತಿನ್ನುವುದಕ್ಕೂ ಆನಂದ ಮತ್ತು ಪರಿಮಳವೂ ಸಿಗ್ತದೆ, ರುಚಿಯೂ ಸಿಗ್ತದೆ. ಇದು 5 ರೀತಿಯ ಇಂದ್ರಿಯ ಒಂದು ಹಪ್ಪಳದಲ್ಲಿ ಸಿಗ್ತದೆ. ಸಾಮಾನ್ಯ ಕಾಮನ್ ಪಾಪಡ್ ಗಿವ್ 5 ಸೆನ್ಸಸ್. ನಮ್ಮಲ್ಲಿ ಎಷ್ಟು ಸೆನ್ಸ್ ಇದೆ, ಈ ಎಲ್ಲ ಸೆನ್ಸನ್ನು ನಾವು ಮರೆತು ಬಿಟ್ಟು ಯಾರಿಗೂ ಜಗಳ ಆಗೋದಕ್ಕೆ, ಯಾರಿಗೂ ಕಾಮೆಂಟ್ ಮಾಡುವುದಕ್ಕೆ, ಏನೇನೋ ಮಾಡುವುದಕ್ಕೆ ನಮ್ಮ ಪ್ರಯಾಣವನ್ನು ವ್ಯರ್ಥವಾಗಿ ಕಳೀತಾ ಇದ್ದೀವಲ್ಲ. ಎಷ್ಟು ಸುಂದರವಾದ ಜಗತ್ತು, ಮತ್ತೊಮ್ಮೆ ನೋಡೋಣ, ಮತ್ತೊಮ್ಮೆ ಆಸ್ವಾದಿಸೋಣ. ಎಷ್ಟು ಸುಂದರವಾದ ಕಟ್ಟಡಗಳು, ಎಷ್ಟು ಸುಂದರವಾದ ದಿರಸು, ಎಷ್ಟು ಸುಂದರವಾದ ವೃಕ್ಷಗಳು, ಎಷ್ಟು ಸುಂದರವಾದ ಬೆಟ್ಟ ಗುಡ್ಡಗಳು, ಎಷ್ಟು ಸುಂದರವಾಗಿ ಪ್ರಕೃತಿ ತನ್ನ ಜಲವನ್ನು ಈ ಭೂಮಿಗೆ ನೀಡ್ತಾ ಇದೆ. ಅದನ್ನು ನೋಡ್ಕೊಂಡು ಅಯ್ಯೋ ಮಳೆ ಅಂತೇಳಿ ಮುದುರಿಕೊಂಡು ಒಳಗೆ ಕೂತ್ಕೊಳ್ಳುವುದಲ್ಲ, ಅದನ್ನು ಮಳೆಯನ್ನು ಆಸ್ವಾದಿಸಬೇಕು. ಮಳೆಯ ಸಂದರ್ಭದಲ್ಲಿ ಮಳೆಗಾಗಿಯೇ ಸಂಸ್ಕೃತದ ಕಾವ್ಯವನ್ನು ಬರೆದರು. ಮಳೆಯನ್ನು ಅದ್ಭುತವಾಗಿ ವರ್ಣನೆ ಮಾಡಿದರು. ಶರದ್ ಋತುವಿನಲ್ಲಿ ಬರತಕ್ಕಂಥ, ವರ್ಷಕಾಲದಲ್ಲಿ ಆಗತಕ್ಕಂಥ ಬದಲಾವಣೆಗಳು, ನಮ್ಮ ಮನಸ್ಸು ಜಡ್ಡುಗಟ್ಟಿದ ಮನಸ್ಸನ್ನು ಹೊಡೆದೂಡಿಸ್ತಕ್ಕಂಥ ಶಕ್ತಿಗೆ ಕಿವಿಯನ್ನು ಕೊಡತಕ್ಕಂಥ ಬುದ್ಧಿ, ಅದು ಮಳೆಗಾಲದಲ್ಲಿ ಹೆಚ್ಚು ಬರಬೇಕು. ತಂಪಾಗಿರ್ತದೆ, ಎಲ್ಲ ವಾತಾವರಣ ನೀರವಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಬಿಸಿ ಮಾಡಿಕೊಂಡು ಕೂತ್ಕೊಳ್ಳುವುದಲ್ಲ, ಅದನ್ನು ಮತ್ತೆ ಹದ ಮಾಡಿಕೊಂಡು ತಂಪಾಗಿ ಸ್ವೀಕಾರ ಮಾಡುತ್ತಾ ದೇಹದ ಬಿಸಿ ಮಾಡುವುದಕ್ಕಾಗಿ ಉಪಯೋಗ ಮಾಡಬೇಕು. ಎಂಥ ಸುಂದರವಾದ ಈ ಸುಶ್ರಾವ್ಯವಾದ ಗಾನ, ಸಾಮದಾನ, ಸಪ್ತ ಸ್ವರಗಳನ್ನು, ಸರಿಗಮ ಪದನಿಸಗಳನ್ನು ಹೇಳಿದರು. ಅದ್ಭುತವಾಗಿ ಆ ಗಾಳಿ ಎಷ್ಟು ಸುಶ್ರಾವ್ಯವಾಗಿ ಕೊಳಲಿನ ಮೂಲಕ ನಾದವನ್ನು ಹೊರಡಿಸ್ತದೆ. ವಾದ್ಯದ ಮೂಲಕ, ಡಮರುವಿನ ಮೂಲಕ, ತತ್ತ ವಿತತ ಘನ ಸುಶಿರದ ಮೂಲಕ, ಈ ಬ್ರಹ್ಮಾಂಡದಲ್ಲಿರುವ ನಾದವೇ ತಾನೇ ಆ ಕೊಳಲಿನ ಮೂಲಕ ಬರುವಂಥದ್ದು. ಹಾಗಾಗಿಯೇ ಯಾವುದೋ ಒಂದು ಶಬ್ದಗಳ ಮೂಲಕ ತಾನು ನಿರಕ್ಷರ ಕುಕ್ಷಿಗಳಾಗಿದ್ದರು ತನ್ನ ಪಕ್ಷಿ ಪ್ರಾಣಿ ಪ್ರಪಂಚದೊಟ್ಟಿಗೆ, ತನ್ನ ವ್ಯವಸಾಯದೊಂದಿಗೆ, ತನ್ನ ವೃತ್ತಿಯೊಂದಿಗೆ ತಾನೇ ತಾನಾಗಿ ಏಕಾತಾನತೆಯಿಂದ ಆ ಹಾಡುಗಳ ಮೂಲಕ ಪ್ರಾರ್ಥನವಾಗಿಯೂ ಶಬ್ದವಾಗಿಯೂ ಹೊರಡಿಸುತ್ತಾ ಈ ಜಗತ್ತಿನಲ್ಲಿ ತಾನು ಒಬ್ಬನಲ್ಲ, ತಾನು ಈ ಪರಿಸರದ ಎಲ್ಲರೊಂದಿಗೆ ಬೆರೆತಿದ್ದೇನೆ ಅನ್ನುವ ಭಾವ ಸ್ಫುರಣಗಳನ್ನು ಮಾಡತಕ್ಕಂಥದ್ದಿದೆಯಲ್ಲ, ಅದು ಈ ಆಧ್ಯಾತ್ಮದಲ್ಲಿ ತನ್ನನ್ನು ತಾನು ಮರೆಯುವ ಗುಣ. ಆದರೆ ಅಷ್ಟು ಮಾತ್ರದಿಂದ ಸಾಧ್ಯವಾಗುವುದಿಲ್ಲ. ನಾನು ತನ್ಮೇನಾಗಬೇಕು, ನಾನು ಯಾರು ಅನ್ನುವ ಅರಿವನ್ನು ಮೂಡಿಸಬೇಕು. ಆಗ ಹೇಳ್ತಾರೆ, ನಾನು ಯಾರೆಂದು ತಿಳಿಯುವುದಕ್ಕಾಗಿ ವೃಕ್ಷದ ಕೆಳಗೆ ಕುಳಿತಿದ್ದೇನೆ ಸ್ವಾಮಿ ಎಂದು ಗುರುವಿನಲ್ಲಿ ಕೇಳಿದಾಗ ಗುರು ಹೇಳ್ತಾರೆ, ಏನಾಗುತ್ತಿದೆ ಎಂದು. ನದಿಯ ನೀರಿನ ಬದಿಯಲ್ಲಿ ಕುಳಿತ ನನಗೆ ಮರದ ಎಲೆಗಳ ಶಬ್ದ ಬರ್ತದೆ ಗುರೂಜಿ, ನೀರಿನ ಹರಿಯುವ ಶಬ್ದಗಳು ನನ್ನ ಕಿವಿಗೆ ಬರ್ತಾ ಇದೆ. ಆ ಕಡೆ ಈ ಕಡೆಯಿಂದ ಸಂತೆಯ ಜನರು ನೆರೆದ ಶಬ್ದಗಳ ಬರ್ತಾ ಇದೆ ಗುರೂಜಿ, ಎಲ್ಲರೂ ಮಾತನಾಡುವ ಶಬ್ದಗಳೂ ಬರ್ತಾ ಇದೆ ಗುರೂಜಿ. ಹಾಗಾದರೆ ಶಬ್ದಗಡೆ ಅಂಜಿದಡೆ ನಿನಗೆ ಎಂತಯ್ಯ ಅಂತ ಕೇಳಿದ ಹಾಗೆ ಇಲ್ಲಿರುವಂತಹ ಶಬ್ದಗಳಿಗೆ ಅಂಜಬೇಡ ಅಂತ. ಹಾಗಾದರೆ 2ನೇ ದಿನ ಅದೇ ಸ್ಥಳದಲ್ಲಿ ಮತ್ತೆ ತಪಸ್ಸು ಮಾಡಂತ. ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ, ಆದರೆ ಪಕ್ಷಿಗಳ ಕಲರವ ಕೇಳ್ತಾ ಇದೆ. ಆದರೆ ಜನರ ಧ್ವನಿ ಸ್ವಲ್ಪ ಕಡಿಮೆ ಆಗಿದೆ ಅವನಿಗೆ. 3ನೇ ದನಿ ಮತ್ತೆ ಕುಳಿತುಕೊಳ್ತಾನೆ, ನೀರಿನ ಹರಿವಿನ ದನಿಯನ್ನೇ ಮರೆತು ಬಿಟ್ಟಿದ್ದಾನೆ. ವೃಕ್ಷಗಳ ಸ್ವಲ್ಪ ಗಾಳಿಯ ತೊಯ್ದಾಟ ಮಾತ್ರ ಕೇಳ್ತಾ ಇದೆ. ಹೀಗೆ ಒಂದು 10-15 ದಿನದ ಅಭ್ಯಾಸದ ಮೇಲೆ ಅಲ್ಲಿ ತನ್ನ ದೇಹವನ್ನೂ ಮರೆತು ಬಿಡುವಷ್ಟು ತಾನು ಪ್ರಬುದ್ಧನಾಗಿದ್ದಾನೆ. ಎಂದರೆ ತಾನು ತನ್ನನ್ನು ಮರೆತು ಬಿಟ್ಟುತ್ತಾ ಆ ಪರಿಸರಕ್ಕೆ ಹೊಂದಿಕೊಂಡಿದ್ದಾನೆ ಅಂತ ಅರ್ಥ. ಇದನ್ನೇ ಧ್ಯಾನ ಅಂತ ಹೇಳುವಂಥದ್ದು.
ಧ್ಯಾನ ಯಾರು ಮಾಡುವುದಿಲ್ಲ? ಧ್ಯಾನ ಎಲ್ಲರೂ ಮಾಡ್ತಾರೆ. ಆರ್ತ ಧ್ಯಾನ ಮತ್ತು ರೌದ್ರ ಧ್ಯಾನ. ಅಳುವ ಧ್ಯಾನವನ್ನು ಮಾಡುವವರು ಜಗತ್ತಿನೆಲ್ಲೆಡೆ ಇರಾಕಿರನ್ನ ಯುದ್ಧದಿಂದ ಹಿಡಿದು ನಮ್ಮ ಮನೆಯ ನೆರೆಮನೆಯವರ ಪೇಪರ್ ಬರದಿದ್ದರೆ, ಹಾಲು ಬರದಿದ್ದರೆ ಮಾಡುವ ಜಗಳದವರೆಗೆ ಎಲ್ಲರೂ ಧ್ಯಾನ ಮಾಡ್ತಾರೆ. ಆರ್ತ ಧ್ಯಾನ, ರೌದ್ರ ಧ್ಯಾನ. ಪೇಪರ್ನಲ್ಲಿ ಓದಿದರೆ ರಾಜಕೀಯದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರದು ಜಗಳ, ತಾಲೂಕು ಕಚೇರಿಯಲ್ಲಿ ಜಗಳ, ಜಿಲ್ಲಾ ಪಂಚಾಯಿತಿಯಲ್ಲಿ ಜಗಳ, ಮನೆಯಲ್ಲಿ ಜಗಳ, ಬೇರೆ ಬಿಡುವ. ಹಾಗಾದರೆ ನಮ್ಮ ಮನೆಯಲ್ಲೇ ಜಗಳ ಇಲ್ಲದ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂದರೆ ಎಷ್ಟು ಒಳ್ಳೆಯ ಮಾತುಗಳನ್ನು ಕಟ್ತಾ ಇದ್ದೇವೆ, ಎಷ್ಟು ಒಳ್ಳೆಯ ಮನಸ್ಸುಗಳನ್ನು ಕಟ್ತಾ ಇದ್ದೇವೆ. ಮನೆ ಕಟ್ಟುವುದನ್ನು ಬಿಟ್ಟುಬಿಡಿ, ಮನಸ್ಸುಗಳನ್ನು ಕಟ್ಟುವುದು ಮೊದಲು ಮಾಡಿ. ಯಾವಾಗ ನೀವು ಮನಸ್ಸುಗಳನ್ನು ಕಟ್ಟಿಕೊಳ್ತೀರೋ ಆಗ ನೀವು ಮನೆಯೇನು ಅರಮನೆಯನ್ನೇ ಕಟ್ಟಬಹುದು. ಮನಸ್ಸು ಕಟ್ಟುವುದಕ್ಕೆ ಕ್ರೋಧವನ್ನು ಬಿಡಬೇಕು, ಮಾನವನ್ನು ಬಿಡಬೇಕು, ಮಾಯವನ್ನು ಬಿಡಬೇಕು, ಲೋಭವನ್ನು ಬಿಡಬೇಕು. ತನ್ನನ್ನು ತಾನು ಅರಿತುಕೊಳ್ಳುವ ಗುಣ ಈ ಉಪನಿಷತ್ತುಗಳಲ್ಲಿ ಇದೆ ಎಂದು ಕೃಷ್ಣನು ಅರ್ಜುನನಿಗೆ ಎಷ್ಟು ನಿಮಿಷ ಹೇಳಿದ್ದಾನೋ ಗೊತ್ತಿಲ್ಲ. 2 ಗಂಟೆ ಹೇಳಿದ್ದಾನೋ, 3/4 ಗಂಟೆ ಹೇಳಿದ್ದಾನೋ, ಅದನ್ನು ಕ್ವಶ್ಚನ್ ಮಾಡೋದು. ಅವನು ಯುದ್ಧ ಭೂಮಿಯಲ್ಲಿ ಹೋದಾಗ ಬೇಣ ಬಿಡ್ತಾ ಇದ್ರೆ ಯಾರು ಮಾಡೋದು? ಯಾರಾದರೂ ಅಧಿಕ ಪ್ರಸಂಗಿಗಳು ಇರಲಿಲ್ವಾ? ಅದು ಹೇಗೆ ಅವನಿಗೆ ಮಾತ್ರ ಹೇಳಿದ್ದು, ಬಾಕಿ ಅವರಿಗೆಲ್ಲ ತೋರ್ತಾ ಇರಲಿಲ್ವಾ? ಎಂಥ ಪ್ರಶ್ನೆಗಳು! ಅದರಲ್ಲಿರುವ ರಹಸ್ಯವನ್ನು ತಿಳಿಯುವುದಷ್ಟೇ ನಮ್ಮ ಕರ್ತವ್ಯ ಎಂದು ನಾವು ಯಾಕೆ ತಿಳಿದುಕೊಳ್ಳುವುದಿಲ್ಲ? ಅದ್ಭುತವಾದ ಒಂದೊಂದು ಅಧ್ಯಾಯವು ಒಂದೊಂದು ಯುಗಕ್ಕೆ ಬೇಕಾದಂಥ ವಿಚಾರಗಳು 1 ನಿಮಿಷದಲ್ಲೂ ಹೇಳಿ, 30 ಸೆಕೆಂಡ್ನಲ್ಲೇ ಹೇಳಿ. ಆ ರಹಸ್ಯವೇ ಆಗಿದೆಯಲ್ಲವೇ? ಅದನ್ನು ತಿಳಿದುಕೊಳ್ಳುವ ವಿಶಾಲವಾದ ಮನಸ್ಸು ಅರ್ಜುನನಲ್ಲಿತ್ತು ಅನ್ನುವುದಕ್ಕೆ ಒಬ್ಬ ಒಳ್ಳೆಯ ಮುಮುಕ್ಷು, ಒಳ್ಳೆಯ ಸುಜ್ಞಾನಿ, ಒಳ್ಳೆಯ ಶಿಬಿರಾರ್ಥಿ ಹೇಗಿರಬೇಕು ಅನ್ನೋದಕ್ಕೆ ಅರ್ಜುನ ಒಂದು ಉದಾಹರಣೆ. ಹಾಗೆ ನಾವು ಅರ್ಜುನನಂತೆ ಕೇಳಬೇಕು, ಕೃಷ್ಣನಂತೆ ಹೇಳಬೇಕು. ಸಾಧ್ಯ ಇಲ್ಲ. ಒಂದು ದೃಷ್ಟಾಂತವಾಗಿ ನಾವು ತೆಗೆದುಕೊಳ್ಳೋಣ. ಹಾಗಾಗಿಯೇ ಸ್ಪರ್ಶ, ರಸನ, ಗ್ರಾಣ, ಚಕ್ಷು, ಕರ್ಣ ಎನ್ನುವ 5 ಇಂದ್ರಿಯಗಳಲ್ಲಿ ಇರತಕ್ಕಂಥ ಆನಂದದ ಆಸ್ವಾದನೆಯನ್ನು ಮಾಡುವುದಕ್ಕಾಗಿ ನಾವು ಈ ಭೂಮಿಗೆ ಬಂದಿದ್ದೇವೆ. ಕೇವಲ ಭೋಗಕ್ಕಾಗಿ ಅಲ್ಲ, ಯೋಗ ಮತ್ತು ತ್ಯಾಗದ ಮೇಳೈಸುವಿಕೆಗಾಗಿ ಬಂದಿದ್ದೇವೆ. ಅದನ್ನೇ ಆರ್ತ ಧ್ಯಾನ ಮಾಡದೆ, ರೌದ್ರ ಧ್ಯಾನ ಮಾಡದೆ, ಧರ್ಮದಿಂದಾದುದು ಸಿರಿಯೆಂದು ಸುಖಿಸುತ್ತಾ ಧರ್ಮವ ಮರೆಯರುತ್ತಮರು. ಧರ್ಮದಿಂದಲೇ ಸಿರಿಯು, ಧರ್ಮದಿಂದಲೇ ಇಂದ್ರ ಪದವಿ, ಧರ್ಮದಿಂದಲೇ ಚಕ್ರವರ್ತಿಯ ಪದವಿ, ಧರ್ಮದಿಂದಲೇ ಎಲ್ಲ ರೀತಿಯ ಸ್ವರ್ಗ ಅಪವರ್ಗಗಳು ದೊರೆಯುತ್ತವೆ ಅಂತ ಹೇಳಿದರೆ ಆ ಧರ್ಮ ಯಾವುದು? ನೀರಿನ ಧರ್ಮ ಹರಿಯುವಿಕೆ, ಅಗ್ನಿಯ ಧರ್ಮ ಊರ್ಧ್ವ ಗಮನವಾಗುವಿಕೆ. ಅಗ್ನಿಯಲ್ಲಿ 4 ಗುಣವನ್ನು ಗುರುತಿಸಿದ್ದಾರೆ. ಅದು ಮನುಷ್ಯನಲ್ಲೂ ಅಗ್ನಿ ಇರುವುದರಿಂದ ಆ ಅಗ್ನಿಯ ಗುಣವನ್ನು ನಾವು ನಮ್ಮ ಗುಣವಾಗಿ ಪರಿವರ್ತಿಸ್ತೇವೆ. ಹೇಗೆ? ಅಗ್ನಿ ಕ್ರೋಧಿಯಾಗಿದೆ. ಯಾಕಂದರೆ ಅಗ್ನಿಯ ಮೇಲೆ ಮನೆಗೆ ಹೋಗಿ ಪ್ರಾಕ್ಟಿಕಲ್ ನೋಡಿ, ಒಂದು ಸ್ಟವನ್ನು ಇಡಿ, ಬಣಾಲೆಯನ್ನು ಇಡಿ, ಅಗ್ನಿ ಮೇಲೆ ಬರುವುದಕ್ಕೆ ಪ್ರಯತ್ನ ಮಾಡ್ತದೆ, ಅದು ಕೆಳಗೆ ಹೋಗ್ಲಿಕ್ಕೆ ಪ್ರಯತ್ನ, ಹೇಗೆ ಇಟ್ಟರು ಹೀಗೆ ಮಾಡಿ ಮೇಲೇ ಬರಲಿಕ್ಕೆ ಪ್ರಯತ್ನ ಮಾಡುವುದು. ಅದಕ್ಕೆ ಅಗ್ನಿ ಊರ್ಧ್ವ ಸ್ವಭಾವಿ ಅಂತ ಹೇಳುವಂಥದ್ದು. ಅಗ್ನಿ ಏನನ್ನು ಹೇಳ್ತದೆ ಅಂದರೆ ಅದರ ಶಿಕೆ ನಮ್ಮ ಆತ್ಮನ ಗುಣ ಚೈತನ್ಯ ಮೋಕ್ಷಕ್ಕೆ ಹೋಗುವುದು ಅಂತ. ಹಾಗಾಗಿ ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳ್ತದೆ ಅದು. ಕರ್ಮ ಸಿದ್ಧಾಂತ ಬೇರೆ ಇದೆ, ನಿಯತಿ ಸಿದ್ಧಾಂತ ಬೇರೆ ಇದೆ, ಪುರುಷಾರ್ಥ ಬೇರೆ ಇದೆ. ಹಾಗಾಗಿ ಕರ್ಮ ಸಿದ್ಧಾಂತದಲ್ಲಿ ಏನಿದೆ? ಒಳ್ಳೆಯ ಕರ್ಮಗಳು, ದೈವೀ ಗುಣಗಳು, ಅಸುರಿ ಗುಣಗಳು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಓದಬೇಕಲ್ಲ ಭಗವದ್ಗೀತೆ ಅಂತ ಹೇಳಿದರೆ. ವಿವೇಕಾನಂದರು ಭಗವದ್ಗೀತೆಯನ್ನು ಎಷ್ಟು ಬೈತಾ ಇದ್ರು, ಅಳಸಿಂಗ ಪೆರುಮಾಳ್ ಮೊದಲಾದವರಿಗೆ. ಅವರ ಪತ್ರಗಳಲ್ಲಿದೆ. ನೀವೆಲ್ಲ ಮನೆಯಲ್ಲಿ ಕೂತಿದ್ದೀರಿ, 23, 28, 30, 32 ವರ್ಷದ ತರುಣ ವಿವೇಕಾನಂದರಿಗೆ ಧರ್ಮದ ಜಾಗೃತಿ, ಎಂಥ ಅದ್ಭುತವಾದಂಥ ನಮ್ಮ ಧರ್ಮವನ್ನು ನೀವು ಮನೆಯಲ್ಲಿ ಮರೆತು ಬಿಟ್ಟಿದ್ದೀರಿ. ಆ ಧರ್ಮ ಅಂದರೆ ಒಬ್ಬರ ಸನ್ನಡತೆ, ನಮ್ಮನ್ನು ನಾವು ಎತ್ತರಿಸತಕ್ಕಂಥ ವಿಚಾರಧಾರೆಗಳು, ನಮ್ಮ ಚೈತನ್ಯಾತ್ಮನನ್ನು ಜಾಗೃತಿಗೊಳಿಸತಕ್ಕಂಥದ್ದು, ವಿವೇಕವನ್ನು ಹುಟ್ಟಿಸುವಂಥದ್ದು, ವೈರಾಗ್ಯದ ವಿಚಾರವನ್ನು ಹೇಳುವಂಥದ್ದು. ವೈರಾಗ್ಯ ಅಂದರೆ ಏನಪ್ಪ ಅಂದರೆ ಯಾವಾಗಲೂ ಕಾವಿಧಾರಣೆ ಮಾಡಿ ಒಂದು ಚಳಿಗೈಪುನ ಅಂತ ಹೇಳ್ತಾರಲ್ಲ, ಆ ಥರ ಅಲ್ಲ. ಯಾರು ವೈರಾಗ್ಯ ಇರ್ತಾನೆ ಅವನೆಲ್ಲ ಸೈಕಾಲಜಿಸ್ಟ್. ಅವನಿಗೆ ಎಲ್ಲ ರೀತಿಯ ವಿಚಾರಧಾರೆಗಳನ್ನು ಪ್ರಬುದ್ಧರಾದ ಮೇಲೆ, ಅಂದರೆ ನಾವಂತ ಹೇಳುವುದಿಲ್ಲ, ನಾವು ಪ್ರಬುದ್ಧರಾದ ಮೇಲೆ ಒಬ್ಬ ವೈರಾಗ್ಯ ಆಗ್ತಾನೆ. ಜ್ಞಾನದ ಪರಾಕಾಷ್ಠ ವೈರಾಗ್ಯ ಅಂತ ಹೇಳಿದ್ದಾರೆ. ಜ್ಞಾನದ ಪರಾಕಾಷ್ಠೆ. ಹಾಗಾಗಿ ನೀವು ಜ್ಞಾನಿಗಳಾಗಲಿಲ್ಲ,
ಪರಕಾಷ್ಠೆ ಆದರೆ ನೀವೆಲ್ಲ ಸನ್ಯಾಸಿಗಳಾಗ್ತಾಯಿದ್ರಿ. ನಮ್ಮ ಭಾರತದ ಧರ್ಮ ಏನು ಹೇಳ್ತದೆ ಅಂದರೆ ಎಲ್ಲರೂ ಸನ್ಯಾಸಿಯಾಗಿ ಅಂತ ಹೇಳ್ತದೆ. ನಿಜ, ನಾವು ನಗ್ತೇವೆ, ನಾವು ತಮಾಷೆ ಅಂತ ಕಾಣ್ತೇವೆ. ಆದರೆ ನಮ್ಮ ಸನಾತನ ಧರ್ಮ ಹೇಳೋದು ಆಶ್ರಮ ಧರ್ಮದಲ್ಲಿ ನೀವು ಗೃಹಸ್ಥರಾಗಿ ಇರಿ ಅಂತ ಹೇಳುವುದಿಲ್ಲ, ನೀವು ಬಾಲ್ಯಾವಸ್ಥೆಯಲ್ಲಿ ಇರಿ ಅಂತ ಹೇಳುವುದಿಲ್ಲ, ನೀವು ವಾನಪ್ರಸ್ಥ ಅಂತ ಹೇಳ್ತದೆ. ಅಂದರೆ ನಿಮ್ಮ ಮೋಕ್ಷ ಪಡಿಬೇಕಾ ನೀವು ತ್ಯಾಗಿ, ಒಂದು ದಿನ ಆದರೂ ನೀವು ತ್ಯಾಗಿಗಳಾಗೋದು ಹೇಗೆ ಅಂತ ತಿಳ್ಕೊಳ್ಳಿ, ಆಗ ಗೊತ್ತಾಗ್ತದೆ. ವಿದುರನಾಗಿಲ್ವೇ, ವಿಭೀಷಣನಾಗಿಲ್ವೇ? ವಿಭೀಷಣನಿಗೆ ಮದುವೆ ಆಗಿದೆಯಾ? ಆಗಿದೆ ಇಲ್ವಾ? ಆದರೆ ಅವನಲ್ಲಿ ನೀತಿ ಹೇಗಿತ್ತು? ಅದ್ಭುತವಾಗಿತ್ತಲ್ವ? ಅದೇ ರೀತಿಯಾಗಿ ವಿದುರನಲ್ಲಿದ್ದಂಥ ನೀತಿ, ವಿಭೀಷಣನಲ್ಲಿದ್ದಂಥ ನೀತಿ, ಮನುವಿನಲ್ಲಿದ್ದಂಥ ನೀತಿ, ಆಚಾರ್ಯ ಕುಂದರಲ್ಲಿದ್ದಂಥ ಉಮಾಸ್ವಾಮಿಗಳಲ್ಲಿದ್ದಂಥ ನೀತಿ, ಬುದ್ಧನಲ್ಲಿದ್ದಂಥ ನೀತಿ, ಅದ್ಭುತವಾದ ಸನಾತನ ಧರ್ಮದ ರಸಕವಳೆಗಳು. ಅದನ್ನು ನಾವು ಆಸ್ವಾದಿಸುವಂಥ ಶ್ರೇಷ್ಠ ಗುಣಧರ್ಮವನ್ನು ಎಲ್ಲಿಯ ತನಕ ಮೈಗೂಡಿಸಿಕೊಳ್ಳುವುದಿಲ್ಲ ಅಲ್ಲಿಯ ತನಕ ದ್ವೈತ, ಅದ್ವೈತ ಮತ್ತು ಬ್ರಹ್ಮಜ್ಞಾನ, ತ್ರಿಪಿಟಕಗಳು, ಜೈನ ಆಗಮಗಳು ಅರ್ಥವಾಗುವುದಿಲ್ಲ, ಉಪನಿಷತ್ತುಗಳು ಅರ್ಥವಾಗುವುದಿಲ್ಲ. ಹಾಗಾಗಿ ಚಾರ್ವಕ ಸಿದ್ಧಾಂತದಲ್ಲಿ ಬೇಗ ನಮ್ಮ ಮನಸ್ಸು ಹರಿಯಗೊಡ್ತದೆ. ಆದರೆ ತ್ಯಾಗದ ಬಗ್ಗೆ ಯಾಕಿಲ್ಲ? ಭೋಗದ ಬಗ್ಗೆ ನೋಡಿದಾಗ ತ್ಯಾಗದ ಮಹತ್ವ ಅರಿವು ಆಗ್ತದೆ. ಹಾಗಾಗಿ ಚಾರ್ವಕ ಸಿದ್ಧಾಂತವನ್ನು ತಿಳಿದುಕೊಳ್ಳುವುದಕ್ಕೆ ತಪ್ಪಿಲ್ಲ, ತಿಳಿದುಕೊಳ್ಳೋಣ. ಹಾಗಂತೇಳಿ ಅವೈದಿಕ ಅಂತೇಳಿ ನಾಸ್ತಿಕ ಅಂತ ಹೇಳಿದರೆ ಅರ್ಥ ಏನು ಅಂದರೆ, ಹುಟ್ಟು ಸಾವುಗಳ ಬಗ್ಗೆ ನಂಬಿಕೆ ಯಾರಿಲ್ಲ ಅವರು ನಾಸ್ತಿಕರು. ಹುಟ್ಟು ಸಾವುಗಳ ಬಗ್ಗೆ ನಂಬಿಕೆ ಯಾರಿಗಿದೆ, ಪುನರ್ಜನ್ಮದ ಬಗ್ಗೆ ನಂಬಿಕೆ ಯಾರಿಗಿದೆ, ಪಾಪ ಪುಣ್ಯಗಳ ನಂಬಿಕೆ ಯಾರಿಗಿದೆ, ಅವರು ನಿಜವಾದ ಆಸ್ತಿಕ ಬಾಂಧವರು. ಹಾಗಾಗಿ ನಮಗೆ ನಾಳೆಯ ಚಿಂತೆ ಇದೆ ಅಂತ ಹೇಳಿದರೆ ಇವತ್ತು ನಾವು ಪಾಪ ಮಾಡುವುದಿಲ್ಲ. ಆ ಪ್ರಜ್ಞೆ ಧರ್ಮ. ಹಾಗಾಗಿ ಪಾಪ ಅನ್ನೋದು ದುಃಖ, ಪೀಡೆ, ಪರಪೀಡೆಯನ್ನು ಕೊಡದಿರುವುದೇ ಶ್ರೇಷ್ಠವಾದ ಧರ್ಮವಾಗುತ್ತದೆ. ಹಾಗಾಗಿ ಅಗ್ನಿಯ ಗುಣ ಊರ್ಧ್ವಮುಖ, ಅಗ್ನಿಯ ಗುಣ ಮಾಯ, ಅಗ್ನಿಯ ಗುಣ ಲೋಭ, ಅಗ್ನಿ ಕ್ರೋಧ, ಅಗ್ನಿ ಮಾನ, ಅಗ್ನಿ ಮಾಯಾ, ಅಗ್ನಿ ಲೋಭ. ಅಗ್ನಿಯಲ್ಲಿ 4 ಗುಣಗಳಿವೆ ಅನ್ನೋದನ್ನು ನಮ್ಮ ಋಷಿಮುನಿಗಳು ಕಂಡು ಹುಡುಕದ್ರಿಂದ ಅಗ್ನಿಯಲ್ಲಿ ಕ್ರೋಧ ಇರುವುದರಿಂದ ಆ ಗುಣವನ್ನು ಮನುಷ್ಯನು ಹಿಡಿದುಕೊಂಡು ಆ ಕ್ರೋಧದಿಂದ ತಾನು ಆಳ್ತೇನೆ ಅಂಥೇಳಿ ಜಗತ್ತನ್ನು ಆಳುವುದಕ್ಕೆ ಅಣುಬಾಂಬುಗಳನ್ನು ಹಾಕುವುದಕ್ಕೆ ಹೊರಟಿದ್ದಾನೆ. ಇದು ಬಹಳ ದೊಡ್ಡ ಮೂಢತನ. ಹಾಗಾಗಿ ಇದರಿಂದ ತಾನು ಗೆಲುವು ಸಾಧಿಸಲಾಗುವುದಿಲ್ಲ. ಹಾಗಾಗಿಯೇ ಆ ಕ್ರೋಧ ನನ್ನ ಮೂಲ ಸ್ವಭಾವವಲ್ಲ ಅನ್ನುವುದನ್ನು ಆತ್ಮ ಜಾಗೃತಿಯಿಂದ ನಾವು ತಿಳಿದುಕೊಳ್ಬೇಕು. ಹಾಗಾಗಿ ಆತ್ಮನ ಗುಣ ಸನಾತನವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮನ ಗುಣವೇ ಸಚ್ಚಿದಾನಂದ ಸ್ವರೂಪ, ಸರ್ವಜ್ಞ ಸ್ವರೂಪ. ಅಂತ ಸಚ್ಚಿದಾನಂದ ಸ್ವರೂಪ ತನ್ನ ಆತ್ಮನಲ್ಲಿರುವುದರಿಂದ ತಾನು ಬಹಿರಾತ್ಮನಲ್ಲ, ಅಂತರಾತ್ಮನಾಗುತ್ತಾ ಪರಮಾತ್ಮನಾಗುವುದಕ್ಕೆ ಪ್ರಯತ್ನ ಮಾಡಬೇಕು, ಇನ್ನೊಬ್ಬನ ಗುಲಾಮನಾಗುವುದಲ್ಲ. ಹಾಗಾಗಿ ತಾನು ಗುಲಾಮನಾದರೆ ಯಾವಾಗಲೂ ತನಗೆ ಪ್ರಮೋಷನೇ ಇಲ್ಲ. ಹಾಗಾಗಿ ಹಾಗಂತೇಳಿ ನಾನು ಅದ್ವೈತವನ್ನು ವಿರೋಧಿಸುವುದಿಲ್ಲ. ನಾನೀಗ ಅದ್ವೈತಿ. ಹೇಗೆ ಅಂದರೆ ನಾವು ಭಗವಂತನಲ್ಲ, ಭಗವಂತ ಭಗವಂತನೇ, ಆಗ ಅದ್ವೈತ. ದ್ವೈತ ಅದ್ವೈತ ಆಗ. ದ್ವೈತ ಅಂದರೆ ಎರಡಲ್ವಾ? ನಾನು ಬೇರೆ ಭಗವಂತ ಬೇರೆ. ಈಗ ನಾನು ಬೇರೆ ಭಗವಂತ ಬೇರೆ. ಆದರೆ ನಾನು ಹೋದರೆ ನನ್ನೆಲ್ಲ ಅರಿಷಡ್ವರ್ಗಳನ್ನು ದೂರ ಮಾಡಿದಾಗ ನನ್ನಲ್ಲೇ ನನ್ನ ಪ್ರಜ್ಞೆ ಬರ್ತದೆ. ನಾನು ತಪ್ಪು ಮಾಡಿಲ್ಲ, ಗುರುಗಳಿಗೆ ನಿಂದಿಸಿಲ್ಲ, ಕ್ರೋಧ ಮಾಡಿಲ್ಲ, ತಂದೆ ತಾಯಿಗೆ ಬೈದಿಲ್ಲ, ಪಾಲು ಕೇಳಲಿಲ್ಲ, ಯಾವುದೂ ನನಗೆ ಬೇಡ ಅನ್ನುವ ಸ್ಥಿತಿ ಬಂದಿದೆ. ನಾನು ಯಾವ ತಪ್ಪುಗಳನ್ನು ಮಾಡದೆ ಈ ದೇಹವೇ ನನ್ನದಲ್ಲ ಎಂದು ಭಕ್ತ ಪ್ರತ್ಯಖ್ಯಾನ ಎನ್ನುವ 12 ವರ್ಷಗಳ ಮೊದಲೇ ಮರಣವನ್ನು ಗೆಲ್ಲುವ ಕಲೆಯನ್ನು ಆಸ್ವಾದಿಸುತ್ತಾ ಈ ಅಗ್ನಿಗೆ ಹಿಟ್ಟನ್ನು ಕೊಡದೆ, ಜೊಟ್ಟಿಗೆ ಮಲ್ಲಿಗೆ ಹೂವು ಬೇಡದೆ, ದ್ರವಗಳನ್ನು ಹಾಕದೆ ಶುಷ್ಕವಾಗಿ ಇನ್ನೊಬ್ಬರಿಗೆ ವಾಸನೆ ಬರದಂತೆ ಈ ಶರೀರವನ್ನು ಹಾಗೆ ಗಾಳಿಯೊಂದಿಗೆ ನಿಧಾನಕ್ಕೆ ಬಿಡುತ್ತಾ ಪ್ರಾಣದೇವನನ್ನು ಶಾಂತಿಯಿಂದ ಬಿಡುವುದೇ ಸಲ್ಲೇಖನ. ಇನ್ನೊಬ್ಬರಿಗೆ ನೋವಿಲ್ಲದ ಹಾಗೆ, ಇನ್ನೊಬ್ಬರ ನೆರವು ಯಾಚನೆ ಮಾಡದೆ. ಇದನ್ನೇ ಸಾಯುಜ್ಯ ಮರಣ ಅಂತ ಹೇಳಿದರು, ಭಕ್ತ ಪ್ರತ್ಯಖ್ಯಾನ ಅಂತ ಹೇಳಿದರು. ಹಾಗಾದರೆ ನಮ್ಮ ಚೈತನ್ಯ ಕೇವಲ ಪ್ರಾಣವೇ, ಕೇವಲ ಗಾಳಿ, ಈ ಶರೀರದಲ್ಲಿ ಏನಿಲ್ಲ. ನೋಡಬೇಕಾದ್ರೆ ಟೆಸ್ಟ್ ಮಾಡಿ, ಓನ್ಲಿ ಏರ್, ಮತ್ತೇನೂ ತುಂಬಿಲ್ಲ, ಪುಗ್ಗದ ಹಾಗೆ
ಒಂದು ಸರಿ ಹಾರಿ ಬಿಟ್ಟರೆ ಏನಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಅಯ್ಯೋ ಮಾರ್ರೆ ಕೋಡೆ ಪಾತಿರ್ದಿತ್ತೇರಿ ನಿಜ್ಜಿರಾರು ಅಂತ ಹೇಳುವಾಗೆ ಯಾವಾಗ ನಾಪತ್ತೆ ಆಗ್ತೇವೆ ಗೊತ್ತಿಲ್ಲ. ಇವತ್ತೇನೋ ಸ್ವಾಮೀಜಿ ಒಂದು ಕರೆದಿದ್ದರಿಂದ ಎಷ್ಟು ಜನವನ್ನು ನೋಡುವಂಥ ಭಾಗ್ಯ ಸಿಕ್ಕಿತು. ಆಗಾಗ ಸಿಗಲಿ ಅಂತ ಹೇಳುವಂಥದ್ದು. ಯಾಕಂದರೆ ನೀವೆಲ್ಲ ಪರಮಾತ್ಮರಾಗುವವರು ಅನ್ನುವ ಒಂದು ನಮಗೆ ಭರವಸೆ, ಎಲ್ಲರೂ ಪರಮಾತ್ಮರಾಗಬೇಕು ಅಂತ ಹೇಳಿದರೆ ಅಲ್ಲಿಯ ಉದ್ದೇಶ ಏನು ಅಂತ ಹೇಳಿದರೆ ಎಲ್ಲ ರೀತಿಯ ಚಟಗಳನ್ನು, ಎಲ್ಲ ರೀತಿಯ ವ್ಯಸನಗಳನ್ನು ಬಿಡ್ತೇನೆ ಅಂತಲೇ ಅರ್ಥ ಅಲ್ವೇ? ಭಗವಂತನಾಗುವುದು ಸಾಮಾನ್ಯವೇ? ಭಗವಂತನಾಗುವುದು ಸಾಧ್ಯವೇ? ಅಸಾಧ್ಯದ ಮಾತಲ್ಲ ಅಂತ ಹೇಳ್ತದೆ ಸನಾತನ ಧರ್ಮ. ಸಾಧ್ಯವಾಗಿಸುವ ಅಂತ ಎಚ್ಚರಿಸ್ತದೆ. ಹಾಗಾಗಿ ನನ್ನ ಊರ್ಧ್ವಮುಖದ ಕ್ರೋಧ ಅಂತ ಹೇಳುವುದು ಅಗ್ನಿಯಲ್ಲಿ ಕಂಡ ಹಾಗೆ ಅಗ್ನಿ ಮಾಯವಾಗಿದೆ. ಸೂಂಟ ನೀಡುವಾಗ ನಾವೆಲ್ಲ ಗದ್ದೆಯಲ್ಲಿ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನು ಹಾಕಿ ನಮ್ಮ ಏನು ಮಡಲು ಅಂತ ಹೇಳ್ತೇವೆ, ತೆಂಗಿನ ಎಲ್ಲ ರೀತಿಯ ಎಲೆಗಳನ್ನು ಹಾಕಿ ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ಸೂಂಟ ನೀಡ್ತೇವೆ. ಅದಕ್ಕೆ ಮಣ್ಣೆಲ್ಲ ಹಾಕಿ ಅದರಲ್ಲಿ ದೊಡ್ಡ ದೊಡ್ಡ ನಿರುಪಯುಕ್ತ ಕಟ್ಟಿಗೆಗಳನ್ನು ಹಾಕ್ತೇವೆ. ಒಂದು 2 ದಿನ ಆದಮೇಲೆ ಕೆಳಗೆ ಬೂದಿಯಾಗಿ ಕಾಣ್ತದೆ, ಸಫೇದ್ ಅಂದರೆ ವೈಟ್ ಆಗಿ ಕಾಣ್ತದೆ, ಬಹಳ ಒಳ್ಳೆಯದು. ಬೊಂಜ ಅಂತೇಳಿ ಮುಟ್ಟುಗ ಅಂತ ಮುಟ್ಟಿದರೆ ಅಲ್ಲಿ ಬೆಂಕಿ ಇರ್ತದೆ. ಹಾಗೆ ಕೆಲವರು ಮೃದುವಿನಾಗೆ ಕಾಣ್ತಾರೆ, ಆದರೆ ಭಯಂಕರ ಆಗಿರ್ತಾರೆ. ಅದಕ್ಕೆ ಮಾಯಾ ಅಂತ ಹೇಳ್ತಾರೆ. ಶಕುನಿಗೆ ಅದನ್ನು ಹೋಲಿಸ್ತಾರೆ, ಮಾಯಾಚಾರಿಲು ಅಂತ. ಬಾಡಿಗೆ 10,000 ಅನ್ ಬಂತೇರಿ ಎಲ್ಲ ಏನ ರೇಟ್ ಪುರವುದು ಎರಡು ಉದ್ಯೋಗ ಲಾಯ್ಕೊಂಡು 15,000 ಅನ್ ಮಣ್ಣು ಈರು ಮೂಲ ಹಂಪನ್ ಕಟ್ಟಿಡು 15,000 ಕೋಡೆ ಬಂತು ನತ್ತೆ 10,000 ಅಂದು ಇನ್ನಿದ್ದಾನೆ 15,000 ಬೋಡಿತ್ ನತ್ತಿಡ ದುಡ್ಡು ಉಂಡು ಅದು ಅಂತ ಯೋಚನೆ ಬಾಯಲ್ಲಿ ಹೇಳುವುದಿಲ್ಲ, ಹೇಳಿದರೆ ಕೊಡುವುದಿಲ್ಲ ಅವ. ಆ ಯೋಚನೆ ಮಾಡುವುದು ಗಲ್ಫ್ನಲ್ಲಿ ಬಂದಿದ್ದಾನೆ ಅಂತ. ಅಲ್ಲಿ ಯುದ್ಧ ಆಗಿ ಪಾಪ ಎಷ್ಟು ಕಷ್ಟಪಡ್ತಾರೆ ಅವರಿಗೆ ಗೊತ್ತು. ಬಂದವರೆಲ್ಲ ಮೊಬೈಲ್ ತರ್ತಾರಾ, ಆ್ಯಪಲ್ ತರ್ತಾರಾ, ಸೇಬು ತರುವುದೇ ಕಷ್ಟ. ಅಲ್ಲಿ ಅವನು ಪೆಟ್ರೋಲ್ 6 ತಿಂಗಳು ಭೂಮಿಯ ಒಳಗಿದ್ದು ಲೋಕವನ್ನೇ ನೋಡದೆ ಇಲ್ಲಿ ಬರುವಾಗ ಒಳ್ಳೆ ಡ್ರೆಸ್ ಮಾಡಿ ಬಂದ ಕೂಡಲೇ ಅವನಿಗೆ ಅದ್ದೂರಿಯ ಸತ್ಕಾರ, ಅದು ಇದು ಪಲಾರ ಕೊಟ್ಟು ಅವನು ಕಷ್ಟಪಡೋದು ಇವನನ್ನು ಸಾಮಾನ್ಯ ವ್ಯಕ್ತಿ ಮಾಡುವ 4 ದಿನದ ಕೆಲಸಕ್ಕಿಂತ ಕಡೆ ಕೆಲಸ ಅಲ್ಲಿರುವುದು. ಆದರೆ ನಾವಿಲ್ಲಿ ತಿಳ್ಕೊಂಡು ದುಬೈಗೆ ಹೋದವರೆಲ್ಲ ಬಹಳ ಸಮೃದ್ಧರು, ಬಹಳ ಶ್ರೀಮಂತರು ಅಂತ. 15,000 ನೀವು ಒಂದು ದಿನದಲ್ಲಿ 15,000 ಮಾಡ್ತೀರಿ, ಅವರು ಒಂದು ತಿಂಗಳಲ್ಲಿ 15,000 ಮಾಡಿ. ಈಗ ಭಾರತ ಬದಲಾಗಿದೆ. ಹಾಗಾಗಿ 60,000, 1,00,000 ಇದನ್ನೆಲ್ಲ ನೋಡಿಕೊಂಡು ನಾವು ವ್ಯವಹಾರದ ಭೌತಿಕ ಅಪೇಕ್ಷೆಗಳನ್ನು ತಿಳಿದುಕೊಂಡು ಮಾಯದ ನಿದ್ರೆಯಲ್ಲಿದ್ದೇವೆ. ಆ ಮಾಯವನ್ನು ಹೊಡೆದೋಡಿಸುವ ಕೆಲಸ ಆಗಬೇಕು. ಕ್ರೋಧ, ಮಾನ, ಮಾನ ಅಂದರೆ ಅಹಂಕಾರ. ಯಾವಾಗಲೂ ನಾವು ಪಾತ್ರೆ ಇಟ್ಟಾಗ ಅದು ಕೆಳಗೆ ಬರುವುದಿಲ್ಲ. ಅದು ಕ್ರೋಧವೂ ಹೌದು, ತೀಕ್ಷ್ಣವೂ ಹೌದು, ಮಾನವೂ ಹೌದು. ಮಾನ ಅಂದರೆ ಅಹಂಕಾರ, ರಾವಣನಿಗಿದ್ದದ್ದು. ಹನುಮಂತನ ಮುಂದೆ ಕುಳಿತುಕೊಳ್ಳುವಾಗ ಅವನನ್ನು ಕೆಳಗೆ ಕೂರಿಸುವಂಥ ವ್ಯವಸ್ಥೆ ಆಯಿತು. ಆಗ ಹನುಮಂತ ತನ್ನ ಬಾಲವನ್ನೇ ಸುತ್ತಿ ಮೇಲೆ ಕೂತ, ಅವನಿಗಿಂತ ಎತ್ತರದಲ್ಲಿ ಕೂತ. ದುರ್ಯೋಧನ ಮಾನ ಕಷಾಯದಿಂದಾಗಿ ತಲೆಯ ಬಳಿ ಕೂತ, ಅರ್ಜುನ ಕಾಲಿನ ಬಳಿ ಕೂತ. ಎದ್ದಾಗ ಕೃಷ್ಣ ನೋಡಿದ್ದು ಮೊದಲು ಅರ್ಜುನನನ್ನು. ಅದೇ ರೀತಿಯಾಗಿ ಅಹಂಕಾರದಿಂದ ಪತನ ಆಯಿತು. ಅದೇ ರೀತಿಯಾಗಿ ಅಹಂಕಾರ ಅನ್ನೋದು ಅಗ್ನಿಯಲ್ಲಿದೆ. ಅದೇ ರೀತಿ ನಮ್ಮಲ್ಲೂ ಕೂಡ ಮಾನ ಇರಬಾರ್ದು, ನಮ್ಮಲ್ಲಿ ಮಾಯ ಇರಬಾರ್ದು, ಮತ್ತು ನಮ್ಮಲ್ಲಿ ಲೋಭ ಇರಬಾರ್ದು. ದೀಪ ಹಚ್ಚುತ್ತೇವೆ, ಇಲ್ಲಿ ಹಚ್ಚಿದ್ದಾರೆ ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ. ಅದಕ್ಕೆ ಹಾಗೆ ಬಿಟ್ಟರೆ ಕೆಲವೊಂದು ಉದಾಹರಣೆಗೆ ಇರ್ತದೆ, ಅದು ದೀಪ ಹಚ್ಚಿದ್ದು ಎಲ್ಲ ಆರುವುದಿಲ್ಲ ಮಾರ್ಯಾರೆ ಅಂತ. ಅದು ಈಗ ಮೊನ್ನೆ ಒಂದು ನೀರಿನಲ್ಲಿ ದೀಪ ಹಚ್ಚಿದ್ರು ನಮ್ಮಲ್ಲಿ. ಅದು ಹೇಗೆ ಅಂತ ಅದನ್ನು ಕಂಡು ಹುಡುಕಬೇಕು. ಅದು ಒಂದು ಬತ್ತಿ, ಅದು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದರು. ಆದರೆ ಅದು ಯಾವಾಗಲೂ ಇರುವುದಿಲ್ಲ. ಅದೇ ರೀತಿ ಎಣ್ಣೆ ಹಾಕಲೇಬೇಕಾಗ್ತದೆ, ಇಲ್ಲಾಂದರೆ ಬತ್ತಿ ನಾಶ ಆಗ್ತದೆ. ಹಾಗೆ ನಾವು ಎಣ್ಣೆ ಹಾಕಿದಷ್ಟು ದೀಪ ಉರಿತದೆ. ಹಾಗೆ ಇಲ್ಲಿ ಕೂಡ ಎಣ್ಣೆ ಅನ್ನುವುದೇ ನಮ್ಮ ಚತುರ್ವಿಧ ರೀತಿಯ ಆಹಾರಗಳು, ಅನ್ನ, ಪಾನ, ಖಾದ್ಯ, ಲೇಹ್ಯ, ಇದಗಳನ್ನು ಹಾಕಿದಷ್ಟು ದಿನ ವೃದ್ಧಿ ಆಗ್ತದೆ. ಅದಕ್ಕೆ ಹಾಲು ಕುಡಿಬೇಡಿ, ಮರಣದ ಸಮಯದಲ್ಲಿ ಹಾಲು ಕುಡಿಯುವುದಿಲ್ಲ ನಮ್ಮಲ್ಲಿ, ಮಜ್ಜಿಗೆ ಕುಡಿಬಾರ್ದಂತೆ, ಆಯುಷ್ಯ ಜಾಸ್ತಿ ಆಗ್ತದೆ ಅಂತೇಳಿ. ಅದಕ್ಕೆ ಕೆಲವರು ಭಕ್ತ ಪ್ರತ್ಯೇಕ ಅಂತ ತಗೊಂಡ್ರು. ಒಬ್ಬರು ಸ್ವಾಮಿಗಳಿದ್ದರು, ಅವರು ಶಂಭವಸಾಗರ್ ಅಂತ, ಈಗಲೂ ಇದ್ದಾರೆ, ಬಸರೂರಿನವರು, ಕ್ಷತ್ರಿಯ, ರಾಮಕ್ಷತ್ರಿಯ, ಈಗ ಜೈನ ಮುನಿಯಾಗಿದ್ದಾರೆ. ಅವರು ಸಮ್ಮೇಶಿಖರ್ಜಿಯಲ್ಲಿ ಅವರು ಸುಮಾರು 20 ವರ್ಷದಿಂದ ಅನ್ನ ತಗೊಳ್ಳುವುದಿಲ್ಲ. ಅವರು ಕೇವಲ ಮಜ್ಜಿಗೆ ಮಾತ್ರ ತಗೊಳ್ಳೋದು. ಸನ್ಮತಿ ಸಾಗರ್ ಅಂತ ಇದ್ರು, 30 ವರ್ಷ ಕೇವಲ ಕಡಲೆಕಾಯಿಯನ್ನು ಮಾತ್ರ ತಿಂತಾಯಿದ್ರು. ಇದು ಹೇಗೆ ಸಾಧ್ಯ ಅಂತ ಹೇಳಿದರೆ ನೀವು ಋಷಿಮುನಿಗಳ ತಪಸ್ಸನ್ನು ನೋಡಬೇಕು, ಆಗ ಗೊತ್ತಾಗ್ತದೆ. ಎಲ್ಲವೂ ಸಾಧ್ಯ. ಈ ಪ್ರಕೃತಿಯಲ್ಲಿ ಬರುವಂಥ ಗಾಳಿಯನ್ನೇ ಸೇವನೆ ಮಾಡಿ, ಸೂರ್ಯನ ಓಜಸ್ಸನ್ನೇ ಸೇವನೆ ಮಾಡಿ ಬದುಕುವವರು ಇದ್ದಾರೆ, ಹಿಂದಿನವರು ಇದ್ದರು. ಹಾಗಾಗಿ ಈ ರಹಸ್ಯ ಆಧ್ಯಾತ್ಮ ರಹಸ್ಯ, ಇದರಿಂದ ಶಾಂತಿ ಸಿಗ್ತದೆ.
ಅಂತ ಸಮಯ ತುಂಬ ಹೋಗಿದೆ. ಹಾಗಾಗಿ ನಾವು ಏನನ್ನೂ ಹೇಳದೆ ಕ್ರೋಧ, ಮಾನ, ಮಾಯ, ಲೋಭ ಅನ್ನೋದು ಅರಿಷಡ್ವರ್ಗಗಳು, ಮದ ಮತ್ಸರಗಳು ಅರಿಷಡ್ವರ್ಗಗಳು, ಇದನ್ನೆಲ್ಲ ದೂರ ಮಾಡುವ ವಿಚಾರಗಳನ್ನು ನಮ್ಮಲ್ಲಿ ಹೇಳಿರುವುದರಿಂದ ನಾವು ಭಕ್ತಿಯೋಗದ ಮೂಲಕ ಕಾಲೇ ನನ್ನ ಕಂಬ ಅಂತ ಹೇಳ್ತಾ, ಹೊನ್ನ ಕಲಶ ಈ ಶಿರ ಅಂತ ಹೇಳುತ್ತಾ, ದೇಹವೇ ದೇಗುಲ ಅಂತ ಹೇಳುತ್ತಾ ಚೈತನ್ಯ ರೂಪದ ಪರಮಾತ್ಮನನ್ನು ಕಾಣುವವರೆಗೆ ವಿಶ್ರಮಿಸದಿರೋಣ, ಭಕ್ತಿಯನ್ನು ಮಾಡೋಣ. ನಮ್ಮ ದೇಹದಲ್ಲಿ ಆ ಚೈತನ್ಯಾತ್ಮನಿದ್ದಾನೆ, ಶುದ್ಧಾತ್ಮನಿದ್ದಾನೆ. ಆ ಶುದ್ಧಾತ್ಮ ಪರಮಾತ್ಮ ಎಲ್ಲೂ ದೂರ ಇಲ್ಲ. ಎಲ್ಲಿ ಅಂತ ಹೇಳಿ ಕಳ್ಳನ ಹಾಗೆ ನಾವು ಅಲ್ಲಿ ಇಲ್ಲಿ ಹುಡುಕುವುದು ಬೇಡ. ಒಂದು ಬಾಳೆಹಣ್ಣನ್ನು ತಿನ್ನಲು ಕನಕದಾಸರು ವಿಶೇಷವಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಮಿತ್ರರು ತಪ್ಪಿಸಿಕೊಂಡರೂ ಕೂಡ ಕನಕದಾಸರು ದೇವರಿಲ್ಲದ ಜಾಗವನ್ನು ತಪ್ಪಿಸಲಾರದೆ ಆ ಬಾಳೆಹಣ್ಣನ್ನು ಗುರುಗಳಿಗೆ ಒಪ್ಪಿಸಿದರು. ಅದರಂತೆ ನಮ್ಮ ಕ್ಯಾಮರಾ ನಮ್ಮ ಜೊತೆಗೇ ಇರ್ತದೆ. ನಾವು ಹುಟ್ಟಿನಿಂದ ಸಾಯುವವರೆಗೂ ಆ ಕ್ಯಾಮರಾ ನಮ್ಮಲ್ಲೇ ಇರ್ತದೆ. ಅದರಲ್ಲಿ ಅಂತರಾತ್ಮನನ್ನು ನಾವು ವಿಶೇಷವಾದ ಜಿಜ್ಞಾಸತ್ವಕ್ಕೆ ಒಳಪಡಿಸುತ್ತಾ ಪರಮಾತ್ಮನನ್ನು ಕಾಣೋಣ. ಆ ಪರಮಾತ್ಮ ಅನ್ನೋದು ಒಬ್ಬ ಹಿರಿಯರಲ್ಲಿರ್ಬೋದು, ಮಕ್ಕಳಲ್ಲಿರ್ಬೋದು. ಆ ಪರಮಾತ್ಮನ ಒಂದೊಂದು ಗುಣವನ್ನು ಅವತಾರ ಎಂದು ತಿಳಿಯುತ್ತಾ ನಾವು ನಮ್ಮ ಕರ್ಮಯೋಗದ ಕರ್ತವ್ಯದಲ್ಲಿ ನಿರತರಾಗುತ್ತಾ ಪ್ಲಾಸ್ಟಿಕ್ಕಿನ ಉಪಯೋಗವನ್ನು ಮಾಡದೆ ಸ್ವಚ್ಛ ಭಾರತದ ಕಡೆಗೆ, ಸ್ವಚ್ಛ ಮನಸ್ಸಿನ ಕಡೆಗೆ ನಮ್ಮ ಮನಸ್ಸನ್ನು ಹರಿಯಗೊಡೋಣ. ಜಗತ್ತಿನ ಎಲ್ಲ ಧರ್ಮಗಳ ಸೌಂದರ್ಯ ನಮ್ಮ 5 ಇಂದ್ರಿಯದಲ್ಲಿದೆ. ಯಾರಲ್ಲಿ ಈ 5 ಇಂದ್ರಿಯಗಳು ಸಕ್ರಿಯವಾಗಿಯೋ ಅವರೆಲ್ಲರೂ ಕೂಡ ಬಿಲಿಯನರ್, ಮಿಲಿಯನರ್, ಕರೋಡುಪತಿ, ಟಾಟಾ, ಬೆಲ್ಲರ್ಗಿಂತ ಶ್ರೀಮಂತರು. ಬಂಧುಗಳೇ, ಇಂಥ ಶ್ರೀಮಂತವಾದ ಗುಣ ನಮ್ಮಲ್ಲಿದೆ, ಶ್ರೀಮಂತವಾದ ಮನಸ್ಸು ನಮ್ಮಲ್ಲಿದೆ. ಈ ಜಗತ್ತೇ ನನ್ನ ಆಶ್ರಮ ಎಂದು ತಿಳಿಯುತ್ತಾ ನಾಳೆ ನೀವು ನಮ್ಮ ಮಠಕ್ಕೆ ಬನ್ನಿ, ನಿಮ್ಮ ಮನೆಗೆ ನಾವು ಬರುತ್ತೇವೆ. ಈ ರೀತಿಯ ಸಂವಾದದಿಂದ, ಸಂಬಂಧಗಳಿಂದ ಆತ್ಮನಲ್ಲಿ ಪರಮಾತ್ಮನನ್ನು ಕಾಣುವ, ಆಧ್ಯಾತ್ಮದ ಆನಂದ ಧ್ಯಾನದ ಮೂಲಕ ಕಂಡು ಹುಡುಕುವ, ಕರ್ಮದ ಮೂಲಕ ಕಂಡು ಹುಡುಕುವ, ಭಕ್ತಿಯ ಮೂಲಕ ಕಂಡು ಹುಡುಕುವ. ಜ್ಞಾನದ ಮೂಲಕ ಪರಮಾತ್ಮನನ್ನು ಕಾಣೋಣ, ಭಕ್ತಿಯ ಮೂಲಕ ಪರಮಾತ್ಮನನ್ನು ಕಾಣೋಣ, ಧ್ಯಾನದ ಮೂಲಕ ಕಾಣೋಣ. ಸಮಾಧಾನ ಮಾಡುವುದಕ್ಕಾಗಿ ಭಗವಾನ್ ಮಹಾವೀರರನ್ನು, ಮಧ್ವಾಚಾರ್ಯರನ್ನು, ಶಂಕರಾಚಾರ್ಯರನ್ನು, ಬ್ರಹ್ಮಸೂತ್ರಗಳನ್ನು, ಬುದ್ಧನನ್ನು ಕಂಡು ಈ ಪಂಚಭಕ್ಷ ಪರಮಾನ್ನಗಳಿಂದ ನಮ್ಮ ಜಡವಾಗುವ, ಅವಾಸನವಾಗುವ ಈ ದೇಹಕ್ಕೆ ಈ ಆಹಾರವನ್ನು ನೀಡಿ ಸಕ್ರಿಯಗೊಳಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.